ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಕೇಳುಗರೆ, ಇವತ್ತಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಮೇವಿನ ಬೆಳೆಗಳ ಸುಧಾರಿತ ಬೀಜೋತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಬೀಜೋತ್ಪಾದನಾ ತಜ್ಞರಾದ ಡಾ ಎ.ಬಿ. ನಾರಾಯಣ ರೆಡ್ಡಿ ಅವರೊಂದಿಗೆ ಸಂದರ್ಶನವಿದೆ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಡಾಕ್ಟರ್ ನಾರಾಯಣ ರೆಡ್ಡಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಮೇವಿನ ಬೆಳೆಗಳಲ್ಲಿ ಬೀಜೋತ್ಪಾದನಾ ತಾಂತ್ರಿಕತೆಗಳನ್ನು ಯಾವ ರೀತಿ ತಾವು ಅಭಿವೃದ್ಧಿ ಮಾಡಿದ್ದೀರಿ, ಮತ್ತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಮ್ಮಲ್ಲಿ ಬೀಜೋತ್ಪಾದನೆಗೆ ಸಂಬಂಧಪಟ್ಟಂತೆ ಇರೋ ವಿಭಾಗವನ್ನು ತಾವು ನೋಡ್ಕೋತಾ ಇದ್ದೀರಿ. ಯಾವ ರೀತಿ ಬೀಜೋತ್ಪಾದನೆಯನ್ನು ತಾವಲ್ಲಿ ಮಾಡ್ತೀರಿ, ಮತ್ತು ವಿಶೇಷವಾಗಿ ಮೇವಿನ ಬೆಳೆಗಳ ಬೀಜೋತ್ಪಾದನೆಯಿಂದ ಏನಾದರೂ ಆದಾಯ ಇದೆಯಾ ರೈತರಿಗೆ, ಯಾವ ತಾಂತ್ರಿಕತೆಗಳನ್ನು ಬಳಸಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ನಾನು ಕಳೆದ 7 ವರ್ಷಗಳಿಂದ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ 7 ವರ್ಷಗಳಿಂದ ಸಹಾಯಕ ಬೀಜೋತ್ಪಾದನೆ ತಜ್ಞರಾಗಿ ಕೆಲಸಗಳನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯದಲ್ಲಿ ಸುಮಾರು ಒಂದು 15ರಿಂದ 20 ಸಾವಿರ ಕ್ವಿಂಟಾಲ್ನಷ್ಟು ವಿವಿಧ ತಳಿಗಳ ವಿವಿಧ ಬೆಳೆಗಳ, ಅಂದರೆ ಭತ್ತ, ರಾಗಿ ಮತ್ತು ಮೇವಿನ ಜೋಳಗಳು ಮತ್ತು ಕಾಳುಗಳು, ಅದರಲ್ಲಿ ಸುಮಾರು ಒಂದು 8ರಿಂದ 10 ತಳಿಗಳು, ಭತ್ತದ ತಳಿಗಳು, ರಾಗಿ 8ರಿಂದ 10 ತಳಿಗಳು, ಮತ್ತು ಕಾಳುಗಳು, ಎಣ್ಣೆ ಕಾಳುಗಳು ಮತ್ತು ಮೇವಿನ ಜೋಳಗಳು ಸಹಿತ ನಾವು ಸುಮಾರು ಒಂದು 18ರಿಂದ 20 ಸಾವಿರ ಕ್ವಿಂಟಾಲಷ್ಟು ಬೀಜೋತ್ಪಾದನೆಯನ್ನು ಮಾಡಿ ರೈತರಿಗೆ ರಿಯಾಯಿತಿಯ ದರದಲ್ಲಿ ಅಥವಾ ನಮ್ಮ ಯೂನಿವರ್ಸಿಟಿ ರೇಟ್ ಏನಿದೆಯೋ ಆ ಸೆಲ್ಲಿಂಗ್ ರೇಟಲ್ಲಿ ನಾವು ರೈತರಿಗೆ ಸೇಲ್ ಮಾಡ್ತಾ ಇದ್ದೀವಿ ಸರ್. ಸೊ ನಮ್ಮಲ್ಲಿ ಮೇಯ್ನು ಭತ್ತಕ್ಕೆ ಬಂದರೆ ಸುಮಾರು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಹೊಸದಾಗಿ ಬಿಡುಗಡೆ ಮಾಡಿರ್ತಕ್ಕಂತಹ ತಳಿಗಳು ಮಂಡ್ಯ ಜ್ಯೋತಿ ಅಂದರೆ KMP 220, ಜೊತೆಗೆ MSN 99 ಸಮೃದ್ಧಿ ಮತ್ತು RNR 15048 ಅಂತ ಭತ್ತದ ತಳಿ. ಇವು ಅಲ್ಪಾವಧಿಯ ತಳಿ, ಜೊತೆಗೆ ಫೈನ್ ಗ್ರೈನ್ ವೆರೈಟಿ ಆಗೋದು. ಇದು ಇಳುವರಿ ಒಂದು 28ರಿಂದ 30 ಕ್ವಿಂಟಾಲ್ ಪರ್ ಎಕರೆಗೆ ಸರಾಸರಿ ಬರುತ್ತೆ. ಅದ್ರ ಜೊತೆಗೆ ಈ ಒಂದು ಮಂಡ್ಯ ಮೈಸೂರು ಲೋಕಲ್ಲು ಭಾಗದಲ್ಲಿ ಯಥೇಚ್ಛವಾಗಿ ಡಿಮ್ಯಾಂಡ್ ಇರ್ತಕ್ಕಂತಹ ತಳಿಗಳು, ಬೇಸಿಗೆಗೆ ಜಯ ವೆರೈಟಿ, ಮುಂಗಾರಿಗೆ MTU 1001 ತಳಿ, IR 64 ತಳಿಯನ್ನು ಕೂಡ ನಾವು ಸುಮಾರು ಒಂದೊಂದು ತಳಿ ಒಂದು 2ರಿಂದ 2.5 ಸಾವಿರ ಕ್ವಿಂಟಾಲಷ್ಟು ಉತ್ಪಾದನೆಯನ್ನು ಮಾಡಿ ರೈತರಿಗೆ ಸೇಲ್ ಮಾಡ್ತೀವಿ. ಹಾಗೂ ನಾವು ರೈತರಿಗೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಮುಖಾಂತರ ರೈತ ಸಂಪರ್ಕ ಕೇಂದ್ರಗಳನ್ನಿಟ್ಟು ರೈತರಿಗೆ ರಿಯಾಯಿತಿ ದರದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸೀಡ್ ಸೇಲ್ ಮಾಡ್ತೀವಿ. ಇನ್ನು ರಾಗಿ ತಳಿಗಳು ಬಂದರೆ ನಮ್ಮಲ್ಲಿ ಅಲ್ಪಾವಧಿ ತಳಿ, ಮಧ್ಯಮಾವಧಿ ತಳಿ ಮತ್ತು ದೀರ್ಘಾವಧಿಯ ತಳಿಗಳನ್ನು ನಾವು ಉತ್ಪಾದನೆ ಮಾಡಿ ರೈತರಿಗೆ ಸಕಾಲಕ್ಕೆ ಕಾಲಕ್ಕೆ ತಕ್ಕಂತೆ ನಾವು ಬೀಜೋತ್ಪಾದನೆಯನ್ನು ಕೈಗೊಂಡು, ಎಸ್ಪೆಷಲಿ ಮೇಯ್ನ್ಲಿ ನಾವು ಬೀಜೋತ್ಪಾದನೆಯನ್ನು ರೈತರು ಹಾಗೂ ವಿಜ್ಞಾನಿಗಳ ಸಹಭಾಗಿತ್ವದಲ್ಲಿ, ಅಂದರೆ SFEP ಮೋಡ್, ರೈತರು ಹಾಗೂ ವಿಜ್ಞಾನಿಗಳ ಸಹಭಾಗಿತ್ವದಲ್ಲಿ ನಾವು ಯಥೇಚ್ಛವಾಗಿ ಪ್ರಮಾಣೀಕರಣ ಬೀಜಗಳನ್ನು ನಾವು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣೀಕರಣ ಸಂಸ್ಥೆಯವರು ಜೊತೆಗೂಡಿ ನಾವು ಯಥೇಚ್ಛವಾಗಿ ಮೂಲ ಬೀಜ ಹಾಗೂ ಪ್ರಮಾಣಿತ ಬೀಜವನ್ನು ಕೈಗೊಂಡು ರೈತರ ಜಮೀನಲ್ಲಿ ಕಾಲಕ್ಕೆ ತಕ್ಕಂತೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ, ನಮ್ಮ ಕ್ವಾಲಿಟಿ ಸೀಡ್ ಯಾವುದೇ ಥರದ್ದು ಕಾಂಪ್ರಮೈಸ್ ಇಲ್ಲದೆ ನಾವೆಲ್ಲ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ನೋಡಿ ತೇವಾಂಶ ಕರೆಕ್ಟಾಗಿದೆಯಲ್ಲ ಅಂತೆಲ್ಲ ಚೆಕ್ ಮಾಡಿ ನಾವೆಲ್ಲ ಒಂದು ಕ್ವಾಲಿಟಿ ಸೀಡನ್ನು ಉತ್ಪಾದನೆ ಮಾಡಿ ರೈತರಿಗೆ ನಾವು ಅಂದರೆ ಒಂದು ನಮ್ಮ ಯೂನಿವರ್ಸಿಟಿ ರೇಟಲ್ಲಿ ಹಾಕ್ಕೊಡ್ತೀವಿ. ಜೊತೆಗೆ ರಾಗಿದು ಅಲ್ಪಾವಧಿಯ ತಳಿಗಳು KMR 204, ಮಧ್ಯಮಾವಧಿ ತಳಿ KMR 630, KMR 301, KMR 316 ಹೊಸದಾಗಿ ಬಿಡುಗಡೆಯಾಗಂತಹ ತಳಿ KMR 316, ಮತ್ತು ದೀರ್ಘಾವಧಿ ತಳಿಗಳು MR1, MR6. ಚಳಿಗಾಲಕ್ಕೆ ಅಂದರೆ ಎಸ್ಪೆಷಲಿ ಚಳಿಗಾಲಕ್ಕೆ
ಒಂದು ಉತ್ತಮವಾದಂತಹ ತಳಿ ಇಂಡಾಪ್ 7 ಅದು ಬಹಳ ಈಗಲೂ ಕೂಡ ಬಹಳ ಡಿಮ್ಯಾಂಡ್ ಇರ್ತಕ್ಕಂಥ ತಳಿ. ಸುಮಾರು ನಾವು ಪ್ರತಿ ವರ್ಷ ಸರಾಸರಿ ರಾಗಿ ಹೋದರೆ ಒಂದು 3,000-4,000 ಕ್ವಿಂಟಾಲಷ್ಟು ನಮ್ಮ VC ಫಾರಂ ಮಂಡ್ಯದಲ್ಲಿ ಬೀಜ ಘಟಕದಲ್ಲಿ ನಾವು ಸೇಲ್ ಮಾಡ್ತೀವಿ. ಸೊ ಮತ್ತೆ ಇನ್ನು ಕಾಳುಗಳು ಬಂತಂದರೆ ಪಲ್ಸಸ್, ಹೆಸರು ಕಾಳು, ಉದ್ದು, ಹಲಸಂದೆ, ಈ ಥರ ನಾವು ಹೆಸರು ಕಾಲಲ್ಲಿ KKM3 ಅಂತ, ಉದ್ದಿನಲ್ಲಿ ನಮ್ಮ ಯೂನಿವರ್ಸಿಟಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಹೊಸದಾಗಿ ಬಿಡುಗಡೆ ಮಾಡಿರ್ತಕ್ಕಂಥ LBG 79 ಅಂತೇಳಿ, ಅದೇನು ಆಫ್ಟರು ಭತ್ತ ಕಟಾವಾದಮೇಲೆ ಈ ಒಂದು ಮೈಸೂರು ಭಾಗದಲ್ಲಿ ಎಸ್ಪೆಷಲಿ ಟಿ ನರಸೀಪುರ ಬನ್ನೂರು ಏರಿಯಾದಲ್ಲಿ ಎಸ್ಪೆಷಲಿ ಆಫ್ಟರು ಪ್ಯಾಡಿ ಭತ್ತ ಹಾರ್ವೆಸ್ಟ್ ಆದಮೇಲೆ ಅದನ್ನು ಫ್ಯಾಲೋ ಲ್ಯಾಂಡಾಗಿ ಹಾಕ್ತಾರೆ. ಸೊ ಆ ಫ್ಯಾಲೋ ಲ್ಯಾಂಡಲ್ಲೇ ಸುಮಾರು ಒಂದು 6-7 ಕ್ವಿಂಟಾಲು ಒಂದು ಎಕರೆಗೆ ಉದ್ದು ಬರುತ್ತೆ. ಅದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂತಹ ಉದ್ದು ಸೀಡ್ ನಾವು ರೈತರು ವಿಜ್ಞಾನಿಗಳ ಜೊತೆಗೂಡಿ ಬೀಜೋತ್ಪಾದನೆಯನ್ನು ಮಾಡ್ತೀವಿ. ಜೊತೆಗೆ ಮೇವಿನ ಬೆಳೆಗಳು, ಎಸ್ಪೆಷಲಿ ಮೇವಿನ ಬೆಳೆಗಳು ನಾವೇನು ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಎಸ್ಪೆಷಲಿ ಸೋರ್ಗಮ್, ಮಲ್ಟಿ ಕಟ್ ಸೋರ್ಗಮ್ ಅಂತಾರೆ, ಅದು ತಮಿಳ್ನಾಡು ಯೂನಿವರ್ಸಿಟಿಯಿಂದ COFS ಕೊಯಮತ್ತೂರು ಫಾಡರ್ ಸೋರ್ಗಮ್ ಅಂತ, COFS 29 ಹಾಗೂ COFS 31, ಇದು 3-5 ವರ್ಷಗಳ ಕಾಲ ನಾವು ఎవರೇನೋ ಸ್ಟಾರ್ಟಿಂಗು ನಾವು ಹಾಕಿಬಿಟ್ಟು ಅಂದರೆ ಸೋಯಿಂಗ್ ಮಾಡಿ ಒಂದು 60 ದಿನಗಳ ನಂತರ ನಾವು ಫಸ್ಟ್ ಕಟಾವು ಮಾಡಿ ಮತ್ತು ಪ್ರತಿಯೊಂದು ಕಟಾವಿಗೆ ಲೈಟಾಗಿ ಅಂದರೆ ಒಂದು 10 kg ಅಷ್ಟು ನಾವು ಯೂರಿಯಾ ಹಾಕ್ಕೊಂಡು ಪ್ರತಿಯೊಂದು ಕಟಾವು 25-30 ದಿವಸಕ್ಕೊಂದೇ ನಾವು ಕಟ್ ಮಾಡ್ಕೊತ ಹೋಗ್ಬೋದು. ಅದು ಒಳ್ಳೆ ಮೇವಿಗೆ ಆಗುತ್ತೆ, ಮೇವಿನ ಹುಲ್ಲಾಗುತ್ತೆ. COFS 29 ಆ್ಯಸ್ ವೆಲ್ ಆಸ್ 31, ಅದು ಒಂದು ಎಕರೆಗೆ 4 kg ಅಷ್ಟು ರೆಕಮೆಂಡೇಶನ್ ಮಾಡ್ತೀವಿ. ಎಷ್ಟು ವರ್ಷ ಇಟ್ಕೋಬೋದು ಅಂದರೆ ಇದು ಬೆಳೆನ? ಸರ್ ಇದು 3-5 ವರ್ಷ ಬರುತ್ತೆ ಸರ್. ಮಲ್ಟಿ ಕಟ್ ಜಮೀನಲ್ಲೇ ಹಿಡ್ಕೋಬಹುದು. ಮತ್ತೆ ಸರ್ ಇನ್ನೊಂದು ಇದ್ರದ್ದು ವಿಶೇಷತೆ ಏನಂದ್ರೆ ಅತಿ ಕಡಿಮೆ ನೀರಿನಲ್ಲಿ ಎಕ್ಸಲೆಂಟ್ ಆಗಿ ಬರುತ್ತೆ. ಅಂದ್ರೆ ನೀರು ಸುಮಾರು ಒಂದು 20 ದಿವಸಕ್ಕೆ ಒಂದ್ಸಲಿ ಕಟ್ಟಿದ್ರು ಕೂಡ ಏನು ತೊಂದರೆ ಇಲ್ಲ, ಅದು ಬೆಳೆ ಚೆನ್ನಾಗಿ ಬರುತ್ತೆ. ಟಿಲ್ಲರ್ಸು ಬರುತ್ತೆ. ಹ್ಞೂ ಸರ್, ಎಲ್ಲ ಬರುತ್ತೆ. ಮತ್ತೆ ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಫಾಡರ್ ಮೈಜ್ ಅದರಲ್ಲಿ ಒಂದು ತಳಿ ಇದೆ, ಆಫ್ರಿಕನ್ ಟಾಲ್ ಅಂತ. ಅದು ಸುಮಾರು ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿ 80% ಆಫ್ ದಿ ಏರಿಯಾ ಕವರ್ಡ್ ಬೈ ಆಫ್ರಿಕನ್ ಟಾಲ್ ತಳಿ. ಅದು ಸುಮಾರು ಒಂದು 10-12 ಅಡಿ ಅಷ್ಟು ಬರುತ್ತೆ. ಅದು 125-130 ದಿವಸದ್ದು. ಅಂದರೆ ಸೀಡ್ಗೆ ನೀವು ಗ್ರೀನ್ ಫಾಡರ್ ಮಾಡಬೇಕಂದ್ರೆ 80 days ಆನ್ವರ್ಡ್ಸ್ ನೀವು ಕಟ್ ಮಾಡ್ಬೋದು. 80 ದಿವಸ ಆದ ನಂತರ ಕಟ್ ಮಾಡ್ಬೋದು. ಅದು ಸುಮಾರು ಒಂದು 10-12 ಅಡಿ ಬರುತ್ತೆ. ಗ್ರೀನ್ ಫಾಡರು 60 ಟನ್ ಬರುತ್ತೆ ಒಂದು ಹೆಕ್ಟೇರ್ಗೆ, 60 ಟನ್ನು. ಜೊತೆಗೆ ಕ್ರೂಡ್ ಪ್ರೋಟೀನ್ ಕಂಟೆಂಟು 7.65 ಇರುತ್ತೆ. ಮತ್ತು ಡ್ರೈ ಮ್ಯಾಟ್ರ್ ಪ್ರೊಡಕ್ಷನು 17.65% ಇರುತ್ತೆ. ಅದು ಎಸ್ಪೆಷಲಿ ಸೀಮೆ ಹಸುಗಳಿಗೆ ಅಂದರೆ ತುಂಬ ಫೇವರೇಟ್ ಆಫ್ರಿಕನ್ ಟಲ್ಲಿ. ಅದು ನಮ್ಮ ಸದರ್ನ್ ಕರ್ನಾಟಕದಲ್ಲಿ ಮೇಜರು ಆಫ್ರಿಕನ್ ಟಾಲ್ ತಳಿನೇ ಹಾಕೋದು, ಮೈಜಲ್ಲಿ, ಮುಸ್ಕಿಂಜೋಳದಲ್ಲಿ, ಫಾಡರ್ ಮೈಜಲ್ಲಿ. ಅದ್ರ ಜೊತೆಗೆ ನಾರ್ತ್ ಕರ್ನಾಟಕ ಸೈಡು ಮಲ್ಟಿಕಟ್ ಸೋರ್ಗಮ್ಮು ಮತ್ತು CSV ಸೀರೀಸ್ ಇದೆ ಸೋರ್ಗಮ್ಮಲ್ಲಿ. ಸೊ CSV 3, 10, 14, 18 ಅಂತ ತಳಿಗಳು ನಾವು ಮುಂಗಾರಿಗೆ ಮತ್ತು ಹಿಂಗಾರಿಗೂ ಬೇಸಿಗೆಗೂ ಬೆಳೀತಾರೆ ನಾರ್ತ್ ಕರ್ನಾಟಕದಲ್ಲಿ. ಮತ್ತು ಇನ್ನೂ ಒಂದು ತಳಿ J1006 ಮುಸ್ಕಿಂಜೋಳದಲ್ಲಿ, ಫಾಡರ್ ಮೈಜಲ್ಲಿ J1006, ಅದು ನಮ್ಮ ಕರ್ನಾಟಕ ಭಾಗದಲ್ಲಿ 20% ಕವರ್ ಆಗುತ್ತೆ. 20% ಆಫ್ ದಿ ಏರಿಯಾ ಕವರ್ಡ್ ಬೈ J1006. ರಿಮೈನಿಂಗ್ 80% ಆಫ್ ದಿ ಏರಿಯಾ ಕವರ್ಡ್ ಬೈ ಫಾಡರ್ ಮೈಜ್, ದಟ್ ಈಸ್ ಆಫ್ರಿಕನ್ ಟಾಲ್ ವೆರೈಟಿ. ಬೇರೆ ಒಂದು ತಳಿಯ ವಿಶೇಷತೆ ಏನು ಸರ್? ಈ J166 ಏನೋ ಹೇಳಿದ್ರಲ್ಲ, ಆ ತಳಿ ವಿಶೇಷತೆ ಏನು ಸರ್? ಆ ತಳಿ ಏನಂದರೆ ನಾರ್ತ್ ಕರ್ನಾಟಕ ಸೈಡು ಅದು ಫೇಮಸ್ಸು, ಅದು ಚೆನ್ನಾಗಿ ಬರುತ್ತೆ ಸರ್. ಅಂದರೆ ಒಂಥರ ಎತ್ತುಗಳು, ಹಸುಗಳು ಪ್ರಿಪೇರ್ ಮಾಡುತ್ತೆ. ಆಫ್ರಿಕನ್ ಟಾಲೆಲ್ಲನೂ ಸ್ವೀಟ್ ಇರುತ್ತೆ. ಓಕೆ. ಈ ಸ್ಟೇ ಗ್ರೀನ್ ಮುಸ್ಕಿನ್ ಜೋಳ ಅಂತ ಒಂದು ಬಂದಿದೆ ಅಂತ. ಎಸ್ ಸರ್, MAH 14-5 ತಳಿ ಸರ್. ಅದು ನಮಗೆ ಇಳುವರಿನೂ ಕೊಡುತ್ತೆ. ಜೊತೆಗೆ ನಾವೇನು ಹಾರ್ವೆಸ್ಟ್ ಮಾಡ್ತೀವಲ್ಲ, ಕಟಾವು ಹಂತದಲ್ಲೂ ಕೂಡ ಕಡ್ಡಿ ಅದು ಇದಿರುತ್ತೆ, ಹಸಿರಾಗಿರುತ್ತೆ. ಸೊ ಅದರಿಂದ ಮೇವು ಆಗುತ್ತೆ, ಜೊತೆಗೆ ಸೀಡು ಆಗುತ್ತೆ. ಸೀಡು ಒಂದು 35-40 ಕ್ವಿಂಟಾಲು ಒಂದು ಎಕರೆಗೆ ಬರುತ್ತೆ. ಮೇವು ಕೂಡ ಒಂದು 18-25 ಟನ್ ಬರುತ್ತೆ ಒಂದು ಎಕರೆಗೆ. ಇನ್ಯಾವ ಮೇವುಗಳು ಬೀಜೋತ್ಪಾದನೆ ನಡೀತಾ ಇದೆ ನಿಮ್ಮಲ್ಲಿ ಸರ್? ಅದ್ರ ಜೊತೆಗೆ ನಾವು ಈಗ ಮೇಜರ್ ಅಂದರೆ ಮತ್ತೆ ಪಲ್ಸಸ್ಸಲ್ಲಿ MFC ಅಂದರೆ
ಮಂಡ್ಯ ಫಾಡರ್ ಕೌಪಿ ಅಂತ MFC 08-14, MFC 9-1 ಮತ್ತು ಇತ್ತೀಚೆಗೆ ಲಾಸ್ಟ್ ಇಯರ್ ಬಿಡುಗಡೆ ಆಗಿರತಕ್ಕಂಥ ತಳಿ MFC 09-3. ಈ 3 ಪಲ್ಸಸ್ ಅಲ್ಲಿ ನಾವು ಕೌಪಿದಲ್ಲಿ ಅಲಸಂದದಲ್ಲಿ ಈ 3 ತಳಿಗಳನ್ನು ನಾವು ಬೀಜೋತ್ಪಾದನೆ ಮಾಡಿ ರೈತರಿಗೆ ಫಾಡರ್ಗೂ ಆಗುತ್ತೆ. ಮತ್ತು ಬೇಸಿಗೆಗೆ ಅಥವಾ ಫೆಬ್ರವರಿ ಮಾರ್ಚ್ಗೆ ಹಂಗೆ ಹಾಕಿದ್ರೆ ಸೀಡ್ ಆಗುತ್ತೆ ಮತ್ತು ಫಾಡರ್ ಆಗುತ್ತೆ, ಒಳ್ಳೆಯ ಫಾಡರ್ ಆಗುತ್ತೆ. ಮೇವಿನ ಅಲಸಂದೆ. ಮೇವಿನ ಅಲಸಂದೆ. ಮತ್ತು ಅದ್ರ ಇದು ಏನೋ ನೈಟ್ರೋಜನ್ ಇರುತ್ತೆ, ಇದು ಲೆಗ್ಯುಮಿನಸ್ ಕ್ರಾಪು. ಜೊತೆಗೆ ನಮ್ಮ ಹುಲ್ಲುಗಳು ಇದೆ, ಹುಲ್ಲು ಗ್ರಾಸಸ್, ಅದೇ ಬೀಜ ಮತ್ತು ಬೇರಿನಿಂದ ಅಭಿವೃದ್ಧಿಪಡಿಸಿರುವ ಮೇವಿನ ಹುಲ್ಲುಗಳು. ಲೈಕ್ ಯಾವುದು, ಗಿನಿ ಹುಲ್ಲು, ಹಂಜನ್ ಹುಲ್ಲು, ಸಿಗ್ನಲ್ ಹುಲ್ಲು, ರೋಡ್ಸ್ ಹುಲ್ಲು, ಪ್ಯಾರಾ ಹುಲ್ಲು. ರೈತ ಬಾಂಧವರಿಗೆ ಬೇಕಿದ್ರೆ ನಮ್ಮ ಒಂದು ಅಖಿಲ ಭಾರತ ಸುಸಂಘಟಿತ ಮೇವು ಬೆಳೆ ವಿಭಾಗದಲ್ಲಿ ಡಾಕ್ಟರ್ BG ಶೇಖರ್ ಸರ್ ಅಂತಿದ್ದಾರೆ. ಅವರು ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಆ ಒಂದು ವಿಭಾಗಕ್ಕೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಲ್ಲಿ ಒಂದು 500ರಿಂದ 600ರಷ್ಟು ಬೇರುಗಳು ಪ್ರತಿಯೊಂದೇನೋ ಹುಲ್ಲೊಂದು ಅವರು ಫ್ರೀಯಾಗಿ ಕೊಟ್ಟು ತಾವು ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೋದು ರೈತರಿಗೆ. ಈ ಒಂದು ಇನ್ಫಾರ್ಮೇಷನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಮತ್ತು ಇವು ಅಷ್ಟೇ, ಇದು ನಮ್ಮ ಅಂದರೆ ಮೇವಿಂದು ಎಸ್ಪೆಷಲಿನು ಮೇವಿನ ಹುಲ್ಲುಗಳು ಮುಂಗಾರಿಗೆ ಸೂಕ್ತ. ಮುಂಗಾರಿಗೆ ಹಾಕಿದ್ರೆ ಅದು 3ರಿಂದ 5 ವರ್ಷ ಫಾಡರ್ ಬರುತ್ತೆ. 3ರಿಂದ 5 ವರ್ಷ ಅಂದರೆ ನಾವು ಯಾವ ಥರ ಮ್ಯಾನೇಜ್ ಮಾಡ್ತೀವೋ ಅದ್ರ ಮೇಲೆ ಹೋಗುತ್ತೆ. 5 ವರ್ಷದ ಮಟ್ಟನೂ ಈ ಒಂದು ಮೇವಿನ ಹುಲ್ಲುಗಳು ಇರುತ್ತೆ ಒಂದು ಗ್ರಾಸಸ್ ಎಲ್ಲ. ಸೀಡ್ಸ್ಗಾದರೆ ನಾವು ಈ ಒಂದು ಹುಲ್ಲುಗಳನ್ನು 1 ವರ್ಷ ಬಿಟ್ಬಿಟ್ಟು ನಾವು ಸೀಡ್ ತಗೋಬೋದು. ಅಥವಾ ಎವ್ರಿ ಆಫ್ಟರ್ 60 ಡೇಸ್ ಆದಮೇಲೆ ಎವ್ರಿ ಒಂದೊಂದು 30 ಡೇಸ್ ಒಂದೊಂದು ಕಟ್ಟು ಮಾಡ್ಬೋದು. ಈ ಒಂಥರ ಬಹುವಾರ್ಷಿಕ ಮೇವಿನ ಹುಲ್ಲುಗಳು, ಈ ಒಂದು ಡಿಫ್ರೆಂಟು ಹುಲ್ಲಿನ ತಳಿಗಳು. ಮತ್ತು ಈ ಒಂದು ಹುಲ್ಲುಗಳು 2 ಅಡಿ ಅಂತರ ಅಂದ್ರೇನು ಸಾಲಿಂದ ಸಾಲಿಗೆ, ಮತ್ತು ಬೇರಿಂದ ಬೇರಿಗೆ 1.5 ಅಡಿ ಅಂತರದಲ್ಲಿ ನಾಟಿ ಮಾಡುವುದು. ರಸಗೊಬ್ಬರ 150 ಈಸ್ಟ್ 100 ಈಸ್ಟ್ 50 kg ನೈಟ್ರೋಜನ್ ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ. ಈ ಒಂದು ಇದರಲ್ಲಿ ನಾವು ಬೇಸಲ್ ಡೋಸ್ ಆಗಿ 50% ಯೂರಿಯಾ, ರಿಮೈನಿಂಗು 100% ರಂಜಕ ಹಾಗೂ ಪೊಟ್ಯಾಷಿಯಂ ಹಾಕಿಬಿಟ್ಟು ನಾವು ಏನು ಮಾಡೋದು, ಆಫ್ಟರ್ 30 ಡೇಸ್ ಆದಮೇಲೆ ಮೇಲುಸ್ತುವರೆಗೆ ರಿಮೈನಿಂಗ್ 50% ಯೂರಿಯಾನ ನಾವು ಹಾಕಿದ್ರೆ ಒಂದು ಒಳ್ಳೆಯ ಹುಲ್ಲು ಬರುತ್ತೆ. ಈ ಒಂದು ಫಾಡರ್ಗಾದರೆ 4ರಿಂದ 5 ಸಲ ಯೂರಿಯಾನ ಹಾಕಿದ್ರೆ ಒಳ್ಳೆಯದು. ಮತ್ತು ಈ ಒಂದು ಅಂದರೆ ಇನ್ನೂ ಒಳ್ಳೆ ಸೀಡ್ ಬರಬೇಕು, ಒಳ್ಳೆ ಮೇವು ಅಂದರೆ ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡಬೇಕು. ಅಂದರೆ ಎಸ್ಪೆಷಲಿ ಆ ಸ್ಟಾರ್ಟಿಂಗ್ ಫಸ್ಟು 3 ಮಂತ್ಸು ಒಂದು ಸ್ವಲ್ಪ ಹ್ಯಾಂಡ್ ವೀಡಿಂಗ್, ಎಲ್ಲೆಲ್ಲಿದ್ರೂ ಕಳೆ ಗಿಳೆ ಇದ್ದರೆ ನಾವು ಟೈಮ್ ಟು ಟೈಮು ತೆಗೆದುಕೊಳ್ಳೋದು ಒಳ್ಳೆಯದು. ಇಂಟರ್ ಕಲ್ಟಿವೇಷನ್ ಆಪ್ರೇಷನ್ಸ್ ಮಾಡಿದ್ರೆ ಅದೊಂಥರ ಒಳ್ಳೆಯದು, ಅಂದರೆ ಹ್ಯಾಂಡ್ ವೀಡಿಂಗು. ದ್ವಿದಳ ಧಾನ್ಯದಲ್ಲಿ ಮೇವಿನ ಅಲಸಂದೆ ಬಿಟ್ಟರೆ ಬೇರೆ ಇನ್ಯಾವ ಮೇವು ಇಲ್ವಾ ಸರ್? ಮೇವಿನ ಹಲಸಂದೆ ಒಂದು, ಫಾಡರು, ಮೇವಿನ ಅವರೇನು ಕೂಡ ಒಂದೇನೋ ಸರ್ ಅವರೇನೋ ಆಗುತ್ತೆ, ಈವನ್ನು ಉದ್ದು ಆಗುತ್ತೆ ಮೇವಿಂದು. ಅದನ್ನು ಕೂಡ ರೈತರು ಬಳಸ್ಕೋಬಹುದು. ಬಟ್ ರೈತರು ಯಥೇಚ್ಛವಾಗಿ ಏನಂದ್ರೆ ಹಲಸೆ ಅಂತಂದ್ರೆ ಯಾಕಂದ್ರೆ ಅದು ಒಂದು ಬೃಹತಾಕಾರವಾಗಿ ಆಗಿ ಬೆಳುತ್ತೆ, ಅಂದ್ರೆ ಒಳ್ಳೆ ಫಾಡರ್ ಬರುತ್ತೆ. ಮತ್ತೆ ಲೆಗ್ಯುಮಿನಸ್ ಕ್ರಾಪ್, ಇದು ನೈಟ್ರೋಜನ್ ಫಿಕ್ಸೇಷನ್ ಇರುತ್ತೆ. ಮತ್ತೆ ನಮ್ಮ ಈ ಒಂದು ಮೇವಿನ ಬೀಜ, ಮೇವಿನ ಮುಸ್ಕಿನ ಜೋಳದಲ್ಲಿ ಕೇದಿಗೆ ರೋಗ ಅನ್ನೋದು ಒಂದು ಸ್ವಲ್ಪ ಬರ್ಬೋದು, ಡೌನಿ ಮಿಲ್ಡಿ ಅಂತಾರೆ. ಅದಕ್ಕೆ ನಾವು ಬೀಜೋಪಚಾರವನ್ನು ಮಾಡಿದರೆ ಒಳ್ಳೆಯದು. ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಬೀಜ ಹಾಕಿದ್ರೆ ಒಳ್ಳೆಯದು. ಬೀಜೋಪಚಾರ ಅಂದರೆ ರಿಡೋಮಿಲ್ MZ ಅಂತ ಒಂದು ಕೆಮಿಕಲ್ ಇದೆ. 4 ಗ್ರಾಮ್ ಪರ್ kg ಅಂದರೆ 4 ಗ್ರಾಮು ರಿಡೋಮಿಲ್ MZ ಅನ್ನು 1 kg ಬಿತ್ತನೆ ಬೀಜಕ್ಕೆ ನಾವು ಸೇರಿಸಿ ಮಿಕ್ಸ್ ಮಾಡಿ ಬಿತ್ತನೆ ಮಾಡಿದರೆ ಯಾವುದು 2 ಅಡಿ ಸಾಲಿಂದ ಸಾಲಿಗೆ 1 ಅಡಿ ಬೀಜದಿಂದ ಬೀಜಕ್ಕೆ ನಾವು ಬಿತ್ತನೆ ಮಾಡಿ ಅಂತರ ಕೊಟ್ಟರೆ ಒಳ್ಳೆ ಬೆಳವಣಿಗೆ ಆಗುತ್ತೆ. ಗ್ರೀನ್ ಫಾಡರು 60 ಟನ್ 1 ಹೆಕ್ಟೇರ್ ಬರುತ್ತೆ. ಈಗ ಮೇವಿನ ಬೆಳೆಗಳಲ್ಲಿ ನಿಮ್ಮಲ್ಲಿ ಬೀಜ ಲಭ್ಯ ಇರೋದು ಒಂದು ಮಲ್ಟಿಕಟ್ ಸೋರ್ಗಮ್ ಅಂತ ಹೇಳಿದ್ರಿ, ಆಮೇಲೆ ಆಫ್ರಿಕನ್ ಟಾಲ್ ಮೈಸು, ಆಮೇಲೆ ಇನ್ನೊಂದು ತಳಿ ಮೈಸ್ ಹೇಳಿದ್ದು ತಾವು J1006. ಅದು ನಮ್ಮ ಭಾಗದಲ್ಲಿ ಅಂದ್ರೆ ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ. ಇನ್ನು ಸ್ಟೇ ಗ್ರೀನ್ ಒಂದು ತಳಿ ಹೇಳಿದೆ, MAH 14-5 ಅಂತ. ಮತ್ತೆ ಇನ್ನ ಒಂದು ತಳಿ ಲಾಸ್ಟ್ ಇಯರ್ ನಮ್ಮ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿಂದ ಬಿಡುಗಡೆ ಇದೆ, MAH 14-138. ಆ ಮುಸ್ಕಿನ ಜೋಳನು ಕಟಾವು ಹಂತದಲ್ಲಿ ಗ್ರೀನ್ ಕಲರ್ ಇರುತ್ತೆ. ಆಮೇಲೆ ಮೇವಿನ ಅಲಸಂದೆ. ಇಷ್ಟು ಬಿಟ್ರೆ ಬೇರೆ ಇನ್ಯಾವುದಾದ್ರೂ ಬೀಜೋತ್ಪಾದನೆ ಮಾಡ್ತಾ ಇದ್ದೀರಾ? ಮತ್ತೆ ನಾರ್ತ್ ಕರ್ನಾಟಕ ಭಾಗದಲ್ಲಿ ಫಾಡರ್ ಬಾಜ್ರಾ, ಮೇವಿನ ಸಜ್ಜೆಯನ್ನು ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಒಂದು NGO ಸಂಸ್ಥೆ ಬೈಫ್ ಅಂತ ಹುಣಸೂರು ಭಾಗದಲ್ಲಿ ಇದೆ. ಈ ಒಂದು
ಬೈಫ್ ಸಂಸ್ಥೆಯವರು ಒಂದು 5 ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಬೈಫ್ ಬಾಜ್ರಾ 1, ರಾಜ್ ಬಾಜ್ರಾಚಾರಿ 2, ಬೈಫ್ ಬಾಜ್ರಾ 2, ಜಾಯಿಂಟ್ ಬಾಜ್ರಾ ಅಂತ. ಈ ಒಂದು ಜಾಯಿಂಟ್ ಬಾಜ್ರಾ ನ್ಯಾಷನಲ್ ಚೆಕ್ ತಳಿ. ಈ ಒಂದು ತಳಿಗಳನ್ನು ನಾರ್ತ್ ಕರ್ನಾಟಕ ಭಾಗದಲ್ಲಿ ಯಥೇಚ್ಛವಾಗಿ ಉತ್ಪಾದನೆ ಮಾಡಿ ಆ ಭಾಗದಲ್ಲಿ ಅವರು ಉಪಯೋಗಿಸ್ತಾರೆ. ಡಾಕ್ಟರ್ ನಾರಾಯಣ ರೆಡ್ಡಿ ಅವರೇ, ಈಗ ಬೀಜವನ್ನು ನಿಮ್ಮಿಂದ ಖರೀದಿ ಮಾಡಿಕೊಂಡು ಮೇವು ಬೆಳ್ಕೊಳ್ಳೋದು ಒಂದು ವಿಚಾರ ಅಲ್ವೇ? ಆದರೆ ಮೇವಿನ ಬೀಜೋತ್ಪಾದನೆಗೆ ಅಂತಲೇ ಮೇವನ್ನು ಬೆಳೆಯುವಂಥದ್ದು ಲಾಭದಾಯಕ ಅಂತ ಅನಿಸುತ್ತೆ ನಿಮಗೆ? ಮೇವಿನ ಬೀಜೋತ್ಪಾದನೆಗೆ ಅಂದರೆ ಬೀಜವನ್ನು ಉತ್ಪಾದನೆ ಮಾಡೋದಕ್ಕೆ ಮೇವು ಬೆಳೆಯೋದು ಬೆಳಿಬಹುದು. ಅದೇ ಬೆಳಿಬಹುದು ಸರ್. ಅದು ಲಾಭದಾಯಕನಾ ರೈತರಿಗೆ? ಸರ್, ರೈತರಿಗೆ 100% ಲಾಭದಾಯಕ. ಯಾಕಂದರೆ ಇವತ್ತಿನ ಮಾರ್ಕೆಟ್ ರೇಟಲ್ಲಿ ಮೇವಿನ ಜೋಳ ಎಲ್ಲೂ ಇಲ್ಲ. ಒಂದು ಬೀಜೋಪಚಾರ ಮಾಡಿದ್ರೆ ಮಾರ್ಕೆಟಲ್ಲಿ ಏನು ರೇಟ್ ಇದೆಯೋ ಅದಕ್ಕಿಂತ ಒಂದು 25-30% ರೇಟು ಜಾಸ್ತಿ ಇದೆ. ಜೊತೆಗೆ ನೀವು ಒಂದು ಕ್ವಾಲಿಟಿ ಸೀಡನ್ ಅಂದರೆ ಕ್ವಾಲಿಟಿ ಸೀಡ್ ಅಂದರೆ ಅದ್ರದ್ದು ಹಿನ್ನೆಲೆ ಗೊತ್ತಾಗುತ್ತೆ. ಅಂದರೆ ಯಾವುದು ಮೂಲ ಬೀಜ, ಬ್ರೀಡರ್ ಸೀಡು, ಫೌಂಡೇಶನ್ ಸೀಡು, ತಾಯಿ ಬೀಜ ಅಂತ ಹೇಳ್ತಾರೆ. ಸೊ ಅದ್ರ ಹಿನ್ನೆಲೆಯಿಂದ ಬಂದು ಅಂದರೆ ಆ ಒಂದು ಬೀಜಕ್ಕೆ ಒಂದು ಸ್ಪೆಸಿಫಿಕ್ ಐಡೆಂಟಿಟಿ ಇರುತ್ತೆ. ನಾಳೆ ಬೆಳಿಗ್ಗೆ ಕಳಪೆ ಬೀಜ ಅನ್ನೋ ಪ್ರಶ್ನೆನೇ ಇರೋದಿಲ್ಲ. ಅದು ಬಂತು, ಇದು ಬಂತು, ಆ ಥರ ಕಂಪ್ಲೇಂಟ್ ಬಂತು, ಮೊಳಕೆಯ ಪ್ರಮಾಣ ಯಾವ ಬರೋದಿಲ್ಲ ಆ ಥರ. ಯಾಕೆಂದರೆ ಈ ಒಂದು ಬೀಜೋತ್ಪಾದನೆಯನ್ನು ಒಂದು ನಿರ್ದಿಷ್ಟವಾಗಿ ಕಾಲಕ್ಕೆ ತಕ್ಕಂತೆ ಇನ್ಸ್ಪೆಕ್ಷನ್ ಮಾಡಿ ನಾವು ನಮ್ಮ ಅಂದರೆ ಸೀಡ್ ಪ್ರೊಡ್ಯೂಸಿಂಗ್ ಆಫೀಸರ್ಸು ಆ್ಯಸ್ ವೆಲ್ ಆಸ್ ಪ್ರಮಾಣೀಕರಣ ಆ ಸಂಸ್ಥೆಯವರು ಜೊತೆಗೂಡಿ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಕ್ವಾಲಿಟಿ ಎಲ್ಲ ಫೀಲ್ಡಲ್ಲಿ ಸೀಡ್ ಲೆವೆಲಲ್ಲಿ ಚೆಕ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಟ್ಯಾಗ್ ಹಾಕಿ ಆ ಒಂದು ಟ್ಯಾಗು ಎಸ್ಪೆಷಲಿ ಪ್ರಮಾಣೀಕರಣ ಸಂಸ್ಥೆ ಅವರು ಮೂಲ ಬೀಜಕ್ಕೆ ಬಿಳಿ ಟ್ಯಾಗ್ ಕೊಡ್ತಾರೆ, ಪ್ರಮಾಣಿತ ಬೀಜಕ್ಕೆ ಅಜರ್ ಬ್ಲೂ ಕಲರು ಟ್ಯಾಗ್ ಕೊಡ್ತಾರೆ. ಸೊ ಅದ್ರ ಮೇಲೆ ಲಾಟ್ ಸಂಖ್ಯೆ ಅಂದರೆ ಕ್ರಾಪು, ವೆರೈಟಿ, ತಳಿ, ಲಾಟ್ ನಂಬರು, ಡೇಟ್ ಆಫ್ ಟೆಸ್ಟು, ಡೇಟ್ ಆಫ್ ಎಕ್ಸ್ಪೈರಿ ಎಲ್ಲ ಇರುತ್ತೆ. ಸೊ ಹಂಗಾಗಿ ಒಂದು ಎಲ್ಲ ಹಿನ್ನೆಲೆ ಇರುತ್ತೆ. ಈಗ ನೀವು ಬೀಜವನ್ನು ಉತ್ಪಾದನೆ ಮಾಡೋದಕ್ಕೂ ಕೂಡ ರೈತರನ್ನೇ ಅವಲಂಬಿಸಿರ್ತೀರ ಅಲ್ವೇ? ಹೌದು. ರೈತರಿಗೆ ನೀವು ಕೊಟ್ಟು ಬೀಜೋತ್ಪಾದನೆ ಮಾಡಿಸುವಂಥದ್ದು. ಈಗ ತಾವು ಮೇವಿನ ಇದನ್ನು ಹೇಳಿದ್ರಿ, ಜೋಳ ಹೇಳಿದ್ರಿ, ಮೇವಿನ ಮುಸ್ಕಿನ ಜೋಳ ಹೇಳಿದ್ರಿ, ಮೇವಿನ ಒಂದು ದ್ವಿದಳ ಬೆಳೆಗಳಲ್ಲಿ ಇನ್ನೂ ಒಂದಿದೆ ಲೂಸರ್ನ್ ಅಂತ ಕ್ರಾಪು, ಕುದುರೆ ಮಸಾಲ ಸೊಪ್ಪು. ಹಸುಗಳು ಎಲ್ಲನೂ ಒಳ್ಳೆ ಮೇಕೆಲ್ಲನೂ ತಿನ್ನುತ್ತೆ. ಸೊ ಅದು ಏನಂದರೆ ಲೂಸರ್ನ್ ಕ್ರಾಪು ಇದು ಎಸ್ಪೆಷಲಿ ವಿಂಟರ್ ಕ್ರಾಪ್. ಇದು ಸೆಪ್ಟೆಂಬರ್ ಅಕ್ಟೋಬರ್ ಸೋಯಿಂಗು, ಚಳಿಗಾಲದ್ರಲ್ಲಿ ಹಾಕೋದು. ಫಸ್ಟ್ ಕಟ್ಟು ನಾವು ಒಂದು 60 ದಿವಸ ಆದಮೇಲೆ ಕಟ್ ಮಾಡ್ಕೋಬೇಕು. ಇನ್ನು ಆಮೇಲೆ ಸಬ್ಸಿಕ್ವೆಂಟ್ ಕಟ್ಟು ಎವ್ರಿ ಮಂತ್ ಆಫ್ಟರ್ ಫಸ್ಟ್ ಕಟ್ ಆದಮೇಲೆ. ಮತ್ತು ನಾವು ಸೀಡ್ಗೆ ಅಂದರೆ ಬಿಡಬೇಕಂದ್ರೆ 1 ಇಯರ್ ಮಟ್ಟ ಬಿಡಬೇಕು. ಇದು 1 ಎಕರೆಗೆ ಒಂದು 100-105 kg ಅಷ್ಟು ಬರುತ್ತೆ. ಮತ್ತು ಇನ್ನೂ ಒಂದಿದೆ ಕಾಂಡ ಅಥವಾ ಬೇರುದಿಂದ ಬೇರಿಗೆ ಅಭಿವೃದ್ಧಿಪಡಿಸಿಕ್ಕಂಥ ತಳಿ ಅಂದರೆ ನೇಪಿಯರ್ ಹುಲ್ಲು. ಇದು ಭಾಳ ಫೇಮಸ್ಸು. ಎಸ್ಪೆಷಲಿ ಸೀಮೆ ಹಸುಗಳೆಲ್ಲನೂ ಚೆನ್ನಾಗಿ ತಿನ್ನುತ್ತೆ. ಇದ್ರ ಜೊತೆಗೆ ಆಫ್ರಿಕನ್ ಟಾಲ್. ಓಕೆ, ನಾರಾಯಣ ರೆಡ್ಡಿ ಅವರೇ, ಈಗ ಬೀಜೋತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ಹೇಳಿ. ಈಗ ಮೇವಿನ ಬೀಜವನ್ನು ನಾನು ಉತ್ಪಾದನೆ ಮಾಡಬೇಕಪ್ಪ, ಈಗ ನೀವು ಏನೇನು ತಾಂತ್ರಿಕತೆಗಳನ್ನು ಮೇವಿನ ಬೀಜವನ್ನು ಉತ್ಪಾದನೆ ಮಾಡುವಂಥ ಬೀಜೋತ್ಪಾದಕ ರೈತರಿಗೆ ಕೊಡ್ತೀರಿ? ಎಸ್ ಸರ್, ಈಗ ಮೇವಿನ ಬೀಜಗಳಲ್ಲಿ ಬೀಜೋತ್ಪಾದನೆ ಏನಂದರೆ ಫಸ್ಟ್ ಏನು ಮಾಡಬೇಕು ನಾವು? ಸೆಲೆಕ್ಷನ್ ಆಫ್ ದಿ ಫಾರ್ಮರ್. ಅಂದರೆ ಒಳ್ಳೆ ರೈತರು. ಒಳ್ಳೆ ರೈತರು ಅಂದರೆ ತಿಳುವಳಿಕೆ ಇರ್ತಕ್ಕಂಥ ರೈತರು, ಚೆನ್ನಾಗಿ ಮಾಡ್ತಕ್ಕಂಥ ರೈತರು, ಮತ್ತು ಫೆಸಿಲಿಟೀಸು ನೀರಾವರಿ ಇರ್ತಕ್ಕಂತಹ ರೈತರು, ಮತ್ತು ಒಂದು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ರೈತರುಗಳಿಗೆ ಹಳ್ಳಿಗಳಿಗೂ ಹೋಗಿ ಐಡೆಂಟಿಫೈ ಮಾಡಿ ಅಂಥವ್ರಿಗೇನು ಬೀಜೋತ್ಪಾದನೆಗೆ ನಾವು ಪ್ರೋತ್ಸಾಹವನ್ನು ನೀಡಿ ನಾವು ಅವರ ಅಂದರೆ ಜೊತೆಗೂಡಿ ಬೀಜೋತ್ಪಾದನೆಯನ್ನು ಕೈಗೊಳ್ಳುತ್ತಿದ್ದೇವೆ. ಅಲ್ಲ, ಈಗ ಮೇವು ಬೆಳೆಯೋಕ್ಕೂ ಬೀಜಕ್ಕಾಗಿ ಮೇವು ಬೆಳೆಯೋಕ್ಕೂ ವ್ಯತ್ಯಾಸ ಇದೆಯಾ? ಎಸ್ ಸರ್, ಇದೆ ಸರ್. ಈಗ ಮೇವುಗಂದರೆ ನಾವು ಸೀಡು ಮಾರ್ಕೆಟಲ್ಲಿ ಸಿಗುತ್ತೆ, ಹಾಕೋಬೋದು. ಬಟ್ ಬೀಜೋತ್ಪಾದನೆಗಂದರೆ ಅದೊಂದು ನಿರ್ದಿಷ್ಟವಾದಂಥ ಕ್ವಾಲಿಟಿ ಇರುತ್ತೆ, ಅದಕ್ಕೂ ಸಪ್ರೇಟು ರೇಟ್ ಇರುತ್ತೆ. ಆ ಒಂದು ಪ್ರೈಸು ಮಾಮೂಲಿ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಪ್ರೈಸು 50% ವೇರಿ ಇರುತ್ತೆ. ಅರೌಂಡ್ 40-50% ರೇಟ್ ಹೈಟ್ ಇರುತ್ತೆ. ಈಗ ಸಪೋಸ್ ನಮ್ಮದು ಜೋಳ 12,000 ಇದೆ ಒಂದು ಕ್ವಿಂಟಾಲ್. ಮಾರ್ಕೆಟಲ್ಲಿ ಎಷ್ಟಿದೆ ಮಾಮೂಲಿದು? 3,000-4,000 ಮುಸ್ಕಿನ ಜೋಳ. ನಮ್ಮದು ಹೈಬ್ರಿಡ್ದು 12,000 ಇದೆ. ಮತ್ತು ಆಫ್ರಿಕನ್ ಟಾಲು ಅಷ್ಟೇ, ನಮ್ಮದು 4,000-5,000 ಇದೆ. ಮಾರ್ಕೆಟಲ್ಲಿ 2,500 ಇದೆ. ಆ ಥರ ಮೇಯ್ನ್ ಏನಂದರೆ ಬೀಜೋತ್ಪಾದನೆಗೆ ಒಂದು ರೈತರು ಅಂದರೆ ಒಂದು ಒಳ್ಳೆಯ ರೈತರನ್ನ ಸೆಲೆಕ್ಟ್ ಮಾಡೋದು, ಮತ್ತು ಸುಧಾರಿತ ತಳಿಗಳು ಅಂದರೆ ಒಳ್ಳೆಯ ತಳಿ ಲೈಕ್ ಆಫ್ರಿಕನ್ ಟಾಲು, J166 ಮೈಸಲ್ಲಿ.
ಸೋರ್ಗಮಲ್ಲಿ CSV 4, CSV 10 13, CSV 13, CSV 15, SPV 462 ಅಂತ ನಾರ್ತ್ ಕರ್ನಾಟಕದಲ್ಲಿ ಆಗಿ ಬೆಳೆಯುವಂಥದ್ದು. ನೆಕ್ಸ್ಟು ಸೆಲೆಕ್ಷನ್ ಆಫ್ ದಿ ಲೊಕೇಶನ್, ಎಸ್ಪೆಷಲಿ ಲೊಕೇಶನು, ಪ್ರೊಡಕ್ಷನ್ ಎನ್ವಿರಾನ್ಮೆಂಟ್, ಲೊಕೇಶನ್. ಯಾಕೆಂದರೆ ಸೈಟ್ ಸ್ಪೆಸಿಫಿಕ್ ಲೊಕೇಶನ್ ಇರುತ್ತೆ. ಈಗ ಏತಕ್ಕೆ ಹೇಳಿದಂದರೆ ನಮ್ಮ ಕರ್ನಾಟಕ ಭಾಗದಲ್ಲಿ 80% ಆಫ್ರಿಕನ್ ಟಾಲು ಈ ಸದರ್ನ್ ಪಾರ್ಟ್ ಲೈಕ್ ಮೈಸೂರು, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಸೈಡು ಎಕ್ಸಲೆಂಟಾಗಿ ಬರುತ್ತೆ. ನಾರ್ತ್ ಕರ್ನಾಟಕದವರು ಸೋರ್ಗಮ್ಮು, ಪಾಡರ್ ಸೋರ್ಗಮ್ಮು, ಸಜ್ಜೆಯನ್ನು ಯಥೇಚ್ಛವಾಗಿ ಬೆಳೀತಾರೆ ರ್ಯಾದರ್ ದ್ಯಾನ್ ಆಫ್ರಿಕನ್ ಟಾಲು. ಅಂದರೆ ಆಯಾ ಎನ್ವಿರಾನ್ಮೆಂಟ್ಗೆ ತಕ್ಕಂಗೆ ಬರುತ್ತೆ. ಆ ಥರ ಅಂದರೆ ನಾವು ಯಾವ ವೆರೈಟಿ ಯಾವ ಸೀಸನ್ನು ಯಾವ ಏರಿಯಾದಲ್ಲಿ ಹಾಕ್ಬೇಕು ಅನ್ನೋದು ಅದು ನಮಗೆ ಇಂಪಾರ್ಟೆಂಟ್ ಒಂದು. ಎರಡನೇದು ಕ್ಲೈಮ್ಯಾಟಿಕ್ ಸೀಸನ್, ಅಂದರೆ ರಬಿದಲ್ಲ, ಸಮ್ಮರಲ್ಲ ಅಥವಾ ಮುಂಗಾರಿಗೆ ಹಾಕೋಬೇಕಾ ಯಾವುದೇ ಅಂತ. ಯಾಕೆ ಈಗ ಸಪೋಸು ಲೂಸರ್ನು, ಕುದುರೆ ಮಸಾಲೆ ಸೊಪ್ಪು, ವಿಂಟರ್ ಕ್ರಾಪು. ಆಫ್ರಿಕನ್ ಟಾಲು ನೀರಾವರಿಗಿದ್ದರೆ ಯಾವ ಸೀಸನಲ್ಲಿ ಬೇಕಾದ್ರೂ ಹಾಕೋಬೋದು. ಖುಷ್ಕಿ ಇದ್ದರೆ ಓನ್ಲಿ ರೈನ್ ಫೆಡ್ ಏರಿಯಾ ಮುಂಗಾರಿಗೆ. ಮತ್ತು ಸೆಲೆಕ್ಷನ್ ಆಫ್ ದಿ ಸೀಡ್ ಪ್ಲಾಟ್ ಅಂದರೆ ಒಳ್ಳೆ ಲ್ಯಾಂಡ್. ಯಾಕಂದರೆ ಒಂದು ಒಳ್ಳೆ ಫಲವತ್ತಾದಂತಹ ಭೂಮಿ, ರೆಡ್ ಸಾಯಿಲು, ಡ್ರೈನೇಜು ಇರ್ತಕ್ಕಂತಹ ಭೂಮಿಯನ್ನು, ಸಮತಟ್ಟಾದಂತಹ ಭೂಮಿಯನ್ನು, ಫರ್ಟೈಲ್ ಭೂಮಿಯನ್ನು ನಾವು ಸೆಲೆಕ್ಟ್ ಮಾಡಿ ಆ ಭೂಮಿಯನ್ನು ನಾವು ಅಂದ್ರೇನು ಹದ ಮಾಡಿ, ಮತ್ತು ನಾವು ಸೋಯಿಂಗು ಅಂದರೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಒಂದು 2-3 ವಾರಗಳ ಮುಂಚೆ ರೆಕಮೆಂಡೆಡ್ಡು ಕಾಂಪೋಸ್ಟ್ FIM, ಫಾರ್ಮ್ ಯಾರ್ಡ್ ಮನ್ಯೂರ್, ಕೊಟ್ಟಿಗೆ ಗೊಬ್ಬರನ ಒಂದು 8-10 ಟನ್ನು 1 ಎಕರೆಯಷ್ಟು ರೆಕಮೆಂಡೇಶನ್, ಅದನ್ನು ನಾವೆಲ್ಲ ಸ್ಪ್ರೇ ಮಾಡಿ ಹದ ಮಾಡಿ ಚೆನ್ನಾಗಿ ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಪ್ರಿಪ್ರೇಷನ್ ಆಫ್ ದಿ ಲ್ಯಾಂಡ್ ಆಯಿತು. ನೆಕ್ಸ್ಟ್ ಸೆಲೆಕ್ಷನ್ ಆಫ್ ದಿ ವೆರೈಟಿ, ಅದೇ ಯಾವ ಸೀಸನ್ಗೆ ಯಾವ ವೆರೈಟಿ ಸೂಟಬಲ್ ಅನ್ನೋದು ಅದನ್ನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಸೆಲೆಕ್ಷನ್ ಆಫ್ ದಿ ಸೀಸನ್, ಖರೀಫ್, ರಬಿ, ಸಮ್ಮರ್. ಮತ್ತು ಅಂತರ ಅನ್ನೋದು ತುಂಬ ಇಂಪಾರ್ಟೆಂಟು. ಸ್ಪೇಸಿಂಗ್, ಸಪೋಸು ಮೇವಿನ ಜೋಳ, ಮುಸ್ಕಿನ ಜೋಳಗೆ ಎಸ್ಪೆಷಲಿ ಬೀಜೋತ್ಪಾದನೆಗೆ 2 ಅಡಿ ಸಾಲಿಂದ ಸಾಲಿಗೆ 1 ಅಡಿ ಬೀಜದಿಂದ ಬೀಜಕ್ಕೆ ಮಾಡಿದರೆ ನಮಗೆ ಒಳ್ಳೆ ಇಳುವರಿ ಬರುತ್ತೆ. ಸುಮಾರು ಒಂದು 18-20 ಕ್ವಿಂಟಾಲು 1 ಎಕರೆಗೆ ಬೀಜ ಉತ್ಪಾದನೆ ಆಗುತ್ತೆ. ಜೊತೆಗೆ 20-25 ಟನ್ನು 1 ಎಕರೆಗೆ ಗ್ರೀನ್ ಫಾರ್ವರ್ಡ್ರು ಸಿಗುತ್ತೆ. ಅಂದರೆ ಅಡಿಷ್ನಲ್ ಅಡ್ವಾಂಟೇಜು ಆ ಥರ. ಮತ್ತು ಇಂಟರ್ಕಲ್ಟಿವೇಷನ್ ಆಪ್ರೇಷನ್ಸು. ಇಂಟರ್ಕಲ್ಚರ್ ಅಂದರೆ ಏನು, ವೀಡಿಂಗು ಅಥವಾ ಹೌದಲ್ಲ ಏನು ಹ್ಯಾಂಡ್ ವೀಡಿಂಗು ಅಥವಾ ಇಂಟರ್ಕಲ್ಚರ್ ಆಪ್ರೇಷನ್ಸು, ಸೈಕಲ್ ವೀಡರು. ಜೊತೆಗೆ ಸೋಯಿಂಗು ಮಾಡೋಕ್ಕಿಂತ ಮುಂಚೆ ಏನಾದರೂ ರೋಗ ಬಂದರೆ, ರೋಗ ಕೀಟಗಳು ಬಾಧೆಗಳು, ಅದಕ್ಕೆ ಸೀಡ್ ಟ್ರೀಟ್ಮೆಂಟು, ಬೀಜೋಪಚಾರ ತುಂಬ ಇಂಪಾರ್ಟೆಂಟು. ಬೀಜೋಪಚಾರ ಆಗಲೇ ಹೇಳ್ದಂಗೆ ರಿಡೋಮಿಲ್ MZ 4 ಗ್ರಾಮ್ ಪರ್ kg ಸೀಡ್ ಟ್ರೀಟ್, ಅಥವಾ ಕಾರ್ಬನ್ ಡೈಸಿಮ್ 2 ಗ್ರಾಮ್ ಪರ್ kg ಸೀಡು ಟ್ರೀಟ್ ಮಾಡಿ ನಾವು ಬಿತ್ತನೆ ಮಾಡಿದರೆ ಮುಂದೆ ಬರುವಂತಹ ರೋಗಗಳು ಹತೋಟಿಯಲ್ಲಿರುತ್ತೆ. ನೆಕ್ಸ್ಟು ಫರ್ಟಿಲೈಸರು ಅಂದರೆ ರಸಗೊಬ್ಬರಗಳು 150, 75, 75 ಇದರಲ್ಲಿ ಯೂರಿಯಾ, ರಂಜಕ, ಪೊಟ್ಯಾಶ್ ಈ 3 ಇದನ್ನು ನಾವು ಅಟ್ ದಿ ಟೈಮ್ ಆಫ್ ಸೋಯಿಂಗು, ಬಿತ್ತನೆ ಸಮಯದಲ್ಲಿ ಪೂರ್ತಿಯಾಗಿ ಏನು ರೆಕಮೆಂಡೇಶನ್ ಇರುತ್ತೋ ಅದು ರಂಜಕ, ಪೊಟ್ಯಾಷಿಯಮ್ಮು ಎರಡನ್ನೂ ಹಾಕೋದು. ಯೂರಿಯಾ ಏನು ಒಂದು 50% ಆಫ್ ದಿ ಯೂರಿಯಾ ಆಗಿಬಿಟ್ಟು ಬೇಸಲ್ ಡೋಸಾಗಿ, ರಿಮೈನಿಂಗ್ 50% ಆಫ್ಟರ್ 30 days, ಅಂದರೆ ಒಂದು ಟಾಪ್ ಡ್ರೆಸ್ಸಿಂಗಲ್ಲಿ ನಾವು ಕೊಟ್ಟರೆ ಒಳ್ಳೆ ಬೆಳವಣಿಗೆ ಬರುತ್ತೆ. ನೆಕ್ಸ್ಟು ಇರಿಗೇಷನ್ ಅಂದರೆ ನೀರಾವರಿ ಹಾಕೋದು. ನೀರಾವರಿ ಅದು ಡಿಪೆಂಡ್ಸ್ ಆನ್ ದಿ ಸಾಯಿಲ್ ಕಂಡೀಷನು. ಈಗ ನಾರ್ತ್ ಕರ್ನಾಟಕ ಬ್ಲಾಕ್ ಸಾಯಿಲ್ ಜಾಸ್ತಿ ಇದೆ. ಬ್ಲಾಕ್ ಸಾಯಿಲಲ್ಲಾದರೆ ಒಂದು 15-20 ದಿವಸ ನೀರು ಕಟ್ಟಿದ್ರೆ ಏನು ತೊಂದರೆ ಇಲ್ಲ. ರೆಡ್ ಸಾಯಿಲ್ಲು ಡ್ರೈನೇಜ್ ಇರ್ತಕ್ಕಂತಹ ವೆಲ್ ಡ್ರೈಸ್ ಇದೆ, ಒಂದು 10-15 ದಿವಸಕ್ಕೆ ಒಂದ್ಸಲಿ ನೀರು ಹಾಯಿಸಿದ್ರೆ ಒಳ್ಳೆಯದು. ಒಳ್ಳೆ ಇಳುವರಿ ಯಾವುದು ಫಾಡರು ಬರುತ್ತೆ, ಸೀಡು ಬರುತ್ತೆ. ನೆಕ್ಸ್ಟು ಏನಾದರೂ ಕೀಟಗಳು ರೋಗಗಳು ಬಂತಂದರೆ ಅದ್ರದ್ದು ತಕ್ಕಂಗೆ ಯಾವ ರೋಗ ಯಾವ ಕೀಟ ಬರುತ್ತೆ ಅದ್ರ ತಕ್ಕಂಗೆ ನಾವು ಆ ಒಂದು ಟೈಮಲ್ಲಿ ಒಂದು ಕೆಮಿಕಲ್ಸ್ ಅಂದರೆ ರೆಕಮೆಂಡೆಡ್ ಯಾವ ರೋಗ ಬಂದಿರ್ತದೆ ಆ ರೋಗಕ್ಕೆ ತಕ್ಕಂಗೆ ರೆಕಮೆಂಡೆಡ್ ಕೆಮಿಕಲ್ಸು ನಾವು ಇನ್ಸೆಕ್ಟಿಸೈಡ್ಸು ಸ್ಪ್ರೇ ಮಾಡಿದ್ರೆ ಅದು ಹತೋಟಿಗೆ ಬರುತ್ತೆ ರೋಗಗಳು. ನೆಕ್ಸ್ಟು ಇಂಟರ್ಕಲ್ಚರ್ ಆಪ್ರೇಷನ್ಸು, ವೀಡಿಂಗು, ಹ್ಯಾಂಡ್ ವೀಡಿಂಗ್ ಏನಾದರೂ, ಮತ್ತು ಎಸ್ಪೆಷಲಿ ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನಲ್ಲಿ ನಾವು ಐಸೋಲೇಷನ್ ಡಿಸ್ಟೆನ್ಸ್ ಇಂಪಾರ್ಟೆಂಟು. ಅಂದರೆ ಎಕ್ಸಾಂಪಲು ನಾವು ಫಾಡರ್ ಮೈಸು, ಆಫ್ರಿಕನ್ ಟಾಲ್ ಹಾಕ್ತೀವಿ, ಅದೇ ತಳಿ ಇದ್ದರೂ ಕೂಡ ನಾವು 200 ಮೀಟರು ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಬೇಕು. ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಮಿನಿಮಮ್ 200 ಮೀಟರ್ ಐಸೋಲೇಷನ್ ಡಿಸ್ಟೆನ್ಸ್ ಇರಬೇಕು. ಮತ್ತು ಹಾರ್ವೆಸ್ಟಿಂಗು, ಅದು ಕಾಬು, ಅದು ಸಿಲ್ಕು ಎಲ್ಲ ಪಿಂಕ್ ಕಲರ್ ಬಂದಿದೆ, ಅದು ಹಾರ್ವೆಸ್ಟ್ ಮಾಡೋದು. ಸೀಡ್ಸನ್ನು ಮಾಡಿ ಸೀಡ್ಸನ್ನು ನಾವು
ಪ್ರಾಪರ್ ಏನು ಮಾಯಿಚರು 17% ಇರುತ್ತೆ, 17ರಿಂದ 20% ಇರುತ್ತೆ ಹಾರ್ವೆಸ್ಟಿಂಗ್ ಟೈಮಲ್ಲಿ. ಚೆನ್ನಾಗಿ ಡ್ರೈ ಮಾಡಿ ಬಿಸಿ ಇದರಲ್ಲಿ ಬೇಸಿಗೆಗೆ ಒಂದು 2-3 ದಿವಸ ಬಿಸಿಲಲ್ಲಿ ಒಣಗಿಸಿ ಚೆನ್ನಾಗಿ ಡ್ರೈ ಮಾಡಿ ಗನ್ನಿ ಬ್ಯಾಗಲ್ಲಿ ಅಂದರೆ ಶಾರ್ಟ್ ಟರ್ಮ್ ಸ್ಟೋರೇಜು ಒಂದು 8ರಿಂದ 9 ತಿಂಗಳ ಅವಧಿಗೆ ಗನ್ನಿ ಬ್ಯಾಗಲ್ಲಿ ಇಟ್ಕೋಬೋದು. ಗೋಣಿ ಚೀಲದಲ್ಲಿ 9% ಮಾಯ್ಚರ್ ಮೇಂಟೈನ್ ಮಾಡಬೇಕು, 9ರಿಂದ 10%. ನಾವಿಲ್ಲಪ್ಪ ಒಂದು ವರ್ಷದ ಮೇಲೆ 2-3 ತಿಂಗಳು ಅಂದರೆ 1-1.5 ವರ್ಷ ಸ್ಟೋರ್ ಮಾಡ್ತೀವಿ ಅಂತಂದರೆ ಪಾಲಿಲೆನಿಡು ಗೋಲಿ ಚೀನ ಇರುತ್ತೆ. ಪಾಲಿನೆಡ್ ಇದು ಅದು 12ರಿಂದ 15 ತಿಂಗಳು ಮೇಂಟೈನ್, ಅದು ಮಾಯ್ಚರು 8ರಿಂದ 9% ಇರಬೇಕು. ಅಥವಾ ನಾವು 1.5 ವರ್ಷ 2 ವರ್ಷ ನಾವು ಮೊಳಕೆ ಪ್ರಮಾಣ ಯಾವುದೇ ಥರದ್ದು ತೊಂದರೆ ಆಗಬಾರ್ದು, ವಿಗರು ಏನು ಮೇಂಟೈನ್ ಮಾಡಬೇಕು. ಮೊಳಕೆ ಪ್ರಮಾಣ ಮಿನಿಮಮ್ಮು 90% ಇರಬೇಕು ಮೈಜ್ಗೆ. ಸಜ್ಜೆಗೂ ಸೋರ್ಗಮ್ಗೆ 75% ಮಿನಿಮಮ್ಮು ಮೊಳಕೆ ಪ್ರಮಾಣ ಇರಬೇಕು. ಅಂದ್ರೆ ಮಿನಿಮಮ್ಮು ಮೊಳಕೆ ಪ್ರಮಾಣ ನಾವು ಮೇಂಟೈನ್ ಮಾಡಬೇಕಂದ್ರೆ ಲಾಂಗ್ ಟರ್ಮ್ ಸ್ಟೋರೇಜು 2 ವರ್ಷ ಇರಬೇಕಂದ್ರೆ ನಾವು ಪಾಲಿಥೀನ್ ಬ್ಯಾಗಲ್ಲಿ ಸ್ಟೋರ್ ಮಾಡಿದ್ವಿ. ಯಾಕೆಂದರೆ ಅದು ವೇಪರ್ ಪ್ರೂಫ್ ಕಂಟೈನರು, ಅಂದರೆ ಯಾವುದೇ ಥರ ತೇವಾಂಶ ಆಚೆ ಬರೋದಿಲ್ಲ, ಹೋಗೋದಿಲ್ಲ. ಇದರಲ್ಲಿ ನಾವು ಸ್ಟೋರೇಜು 8% ಮಾಯ್ಚರಲ್ಲಿ 8% ತೇವಾಂಶದಲ್ಲಿ ಪಾಲಿಥೀನ್ ಬ್ಯಾಗಲ್ಲಿ ನಾವು ಸುಮಾರು 1.5 ವರ್ಷದಿಂದ 2 ವರ್ಷದ ಮಟ್ಟನೂ ನಾವು ವಯಬಿಲಿಟಿ ಮೇಂಟೈನ್ ಮಾಡಿಕೊಂಡು ಜರ್ಮಿನೇಷನ್ ಮೊಳಕೆ ಪ್ರಮಾಣ ಮೇಂಟೈನ್ ಮಾಡಿಕೊಂಡು 2 ವರ್ಷದ ಮಟ್ಟ ನಾವು ಸ್ಟೋರ್ ಮಾಡ್ಕೋಬೋದು. ಪಾಲಿಥೀನ್ ಕವರಲ್ಲಿ ಇಟ್ಟರು ಮೊಳಕೆ ಪ್ರಮಾಣ ಏನು ತೊಂದರೆ ಅಂದರೆ 1.5 ವರ್ಷದಿಂದ 2 ವರ್ಷದ ಮಟ್ಟ ಏನು ತೊಂದರೆ ಆಗೋದಿಲ್ಲ, ಇಟ್ಕೋಬಹುದು. ಇಟ್ಕೋಬೋದು ಸರ್. ಈಗ ಮೇವಿನ ಬೆಳೆಗಳ ಬೀಜೋತ್ಪಾದನೆ ಮಾಡಬೇಕು ಅಂತ ಒಬ್ಬ ರೈತ ಮನಸ್ಸು ಮಾಡಿದ್ರೆ ಬೀಜಕ್ಕೆ ನಿಮ್ಮ ಹತ್ರನೇ ಬರಬೇಕಲ್ವೇ? ಹೌದು ಸರ್. ಸರ್ ನಾವು ಸೀಡ್ ಅಂತ ಏನ್ ಕರಿತೀವಲ್ಲ, ಅದನ್ನೇನು ನೀವು ಫೌಂಡೇಶನ್ ಸೀಡ್ ಅಂತೀರಾ? ಎಸ್ ಸರ್, ಮೂಲ ಬೀಜ ಅಂತೀವಿ. ಅದನ್ನ ತಾವೇ ಕೊಡ್ತೀರಾ? ಎಸ್ ಸರ್, ನಾವೇ ಕೊಟ್ಟು ಸರ್. ನಾವು ರೈತರಿಗೆ ಕೊಡೋಕ್ಕಿಂತ ಮುಂಚೆ ಅಂದರೆ ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನ್ ಅಂದರೆ ಅದು ಪ್ರಮಾಣಿತ ಬೀಜ ಮಾಡೋಕ್ಕಿಂತ, ಮೂಲ ಬೀಜದಿಂದ ಪ್ರಮಾಣಿತ ಬೀಜ ಮಾಡೋಕ್ಕಿಂತ ಮುಂಚೆ ಆ ಒಂದು ಮೂಲ ಬೀಜವನ್ನು ನಾವೇ ನಮ್ಮ ಸಂಸ್ಥೆಯಿಂದಲೇ ಉತ್ಪಾದನೆ ಮಾಡಿದ್ರೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣೀಕರಣ ಸಂಸ್ಥೆಯಿಂದ ಆ ಒಂದು ಲಾಟು, ಎಕ್ಸಾಂಪಲ್ಲು ಡಿಸೆಂಬರ್ 23-10-63B-40 ಅಂತಕ್ಕಂಥ ಲಾಟು ನಾವು ಏನು ಒಂದು ಇವರು ನಮ್ಮ ಪ್ರಮಾಣೀಕರಣ ಸಂಸ್ಥೆಯವರಿಗೆ ಗಮನಕ್ಕೆ ತಂದು ಅವರು ಸೋರ್ಸ್ ವೆರಿಫಿಕೇಷನ್ ಮಾಡಿಸ್ತಾರೆ. ಅಂದರೆ ಈ ಸೀಡು ವ್ಯಾಲಿಡಿಟಿ ಇದೆ, ಎಕ್ಸ್ಪೈರ್ ಏನಾಗಿಲ್ಲ, ಈ ಸೀಡು ಏನೋ ಇಲ್ಲೇ ಉತ್ಪಾದನೆ ಮಾಡಿದಂತೇಳಿ ಅವರೆಲ್ಲ ಚೆಕ್ ಮಾಡಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಈ ಸೀಡು ಫರ್ದರು ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು, ರೈತರಿಗೆ ಬೀಜೋತ್ಪಾದನೆಗೆ ಕೊಡ್ಬೋದು ಅಂತೇಳಿ ಅವರು ಸೋರ್ಸ್ ವೆರಿಫೈಡ್ ಮಾಡಿದ್ದಾದಮೇಲೆ ನಾವು ಒಂದು ರಸೀದಿಯನ್ನು ಹಾಕಿ ಮತ್ತು ನಾವು ಡಾಕ್ಯುಮೆಂಟ್ಸು ಏನೇನು ಡಾಕ್ಯುಮೆಂಟ್ಸು ಈಗೆಲ್ಲ ಆನ್ಲೈನ್ ಆಗಿದೆ ಈ ಸಾತಿಯ ಪೋರ್ಟಲಲ್ಲಿ. ಜೊತೆಗೆ ನಾವು ಹಾರ್ಡ್ ಕಾಪೀಸು ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು, ರೈತರದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು, ಎಸ್ಪೆಷಲಿ RTC ಪಾನಿ ಅಂದರೆ ಅವ್ರು ಎಷ್ಟು ಎಕರೆಗೆ ಬೀಜೋತ್ಪಾದನೆಯನ್ನು ಮಾಡ್ತಾರೋ ಅಷ್ಟು ಎಕರೆಗೆ ಅವ್ರ ಹೆಸರಲ್ಲಿ ಅಥವಾ ಯಾರ ಹೆಸರಿನಲ್ಲಿ RTC ಪಾನಿ ಇದೆಯೋ ಅವ್ರ ಹೆಸರಿನಾಗ ನಾವು ಕೊಡ್ತೇವೆ. ಜೊತೆಗೆ ಈ ಒಂದು ರೈತರ ID ಬಂದಾಯ್ತು ಇತ್ತೀಚೆಗೆ, ಫಾರ್ಮರ್ಸ್ ID. ಯಾಕಂದರೆ ಈ ಒಂದು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣೀಕರಣ ಸಂಸ್ಥೆಯವರು ಈ ಒಂದು ಬೇಸಿಗೆ 2024-25ನೇ ಸಾಲಿನಿಂದ ರೈತರ ID ಕಂಪಲ್ಸರಿ ಪ್ರೊಡ್ಯೂಸ್ ಮಾಡಬೇಕು. ಫ್ರೂಟ್ಸ್ ID ಅಂತ. ಫ್ರೂಟ್ಸ್ ID, ಎಸ್ ಸರ್, ಎಸ್ ಸರ್. ಅದನ್ನು ಕಂಪಲ್ಸರಿ ತಗೊಂಡು ನಾವು ಎಲ್ಲ ಆನ್ಲೈನ್ ಎಂಟ್ರಿಗೆಲ್ಲ ಈ ಒಂದು ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ ಇದು ಇನಿಷಿಯೇಷನ್ನು ಸಾತಿ ಪೋರ್ಟಲಲ್ಲಿ ಎಲ್ಲ ಎಂಟ್ರಿ ಮಾಡಿ ಹಾರ್ಡ್ ಕಾಪಿ ನಾವು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣೀಕರಣ ಸಂಸ್ಥೆ ಮೈಸೂರು ವಿಭಾಗಕ್ಕೆ ಸಲ್ಲಿಸಿದಲ್ಲಿ ಅವರೆಲ್ಲನೂ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲನೂ ಚೆಕ್ ಮಾಡಿ ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಎಲ್ಲ ಚೆಕ್ ಮಾಡಿ ಅವ್ರು ನಮಗೆ ಪರ್ಮಿಟ್ ಕೊಡ್ತಾರೆ. ನೀವೇನಾದ್ರು ಅಗ್ರಿಮೆಂಟ್ ಮಾಡ್ಕೋತೀರಾ ರೈತರ ಜೊತೆ? ಸರ್ ಯೂಶಲಿ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಒಳ್ಳೇದು. ಬಟ್ ಸರ್ ನಾವೇನಂದ್ರೆ ರೈತರಿಗೆ ಎನ್ಕರೇಜ್ಮೆಂಟ್ ಆಗಲಿ ಅಂದರೆ ಈಗ ಸದ್ಯಕ್ಕೆ ಅಗ್ರಿಮೆಂಟ್ ಮಾಡ್ತಿಲ್ಲ. ಯಾಕೆಂದರೆ ಅಗ್ರಿಮೆಂಟ್ ಅನ್ನೋ ಪ್ರಶ್ನೆ ಯಾವಾಗ ಬರುತ್ತೆ ಅಂತಂದರೆ ಮಾರ್ಕೆಟಲ್ಲಿ ಆ ಒಂದು ಬೀಜ ಡಿಮ್ಯಾಂಡ್ ಇದ್ದು ನಮಗೆ ಅವರು ಕೊಡೋದಿಲ್ಲ ಅಂಥ ಸಮಯದಲ್ಲಿ ಅಗ್ರಿಮೆಂಟು ನಮಗೆ ಬೇಕಾಗುತ್ತೆ. ಅದೇ ಮಾರ್ಕೆಟಲ್ಲಿ ರೇಟ್ ಇಲ್ಲ, ನಮ್ಮಲ್ಲಿ ನಮ್ಮ ಬೀಜೋತ್ಪಾದನೆಗೆ ರೇಟ್ ಇದ್ದಂದರೆ ಆವಾಗ ರೈತರು ಕಂಪಲ್ಸರಿ ಹಾಕ್ಕೊಡ್ತಾರೆ. ಅಂದರೆ ಈಗ ಹೋಗಲಿ ನೀವು ಇಂಥ ದರಕ್ಕೆ ಖರೀದಿ ಮಾಡ್ತೀನಿ ಅಂತ ನಾವು ರೈತರಿಗೆ ಹೇಳಿರ್ತೀರಾ? ಸರ್ ಹ್ಞೂ ಸರ್, ಒಂದು ಆವ್ರೇಜ್. ಯಾಕಂದರೆ ಈಗ ಹಿಂದಿನ ರೇಟು ಇರುತ್ತೆ, ಈ ಹಿಂದಿನ ಸಾಲ ರೇಟ್ ಇರುತ್ತೆ, ಹಿಂದಿನ ವರ್ಷದ ರೇಟು. ಸೊ ಆ ಒಂದು ರೇಟು ಬೇಸಿಸ್ ಹಿಡ್ಕೊಂಡು ಒಂದು ಅದರಿಂದ ಒಂದು 5-10% ಇನ್ಕ್ರೀಸ್ ಆಗ್ಬೋದು ಈ ವರ್ಷ, ಡಿಪೆಂಡಿಂಗ್ ಆನ್ ದಿ ಮಾರ್ಕೆಟ್ ಪ್ರೈಸು. ಅಂದರೆ ಪೀಕ್ ಮಾರ್ಕೆಟ್ ಪ್ರೈಸು ಜೊತೆಗೆ ಮಿನಿಮಮ್ ಸಪೋರ್ಟ್ ಪ್ರೈಸು ಫಿಕ್ಸ್ಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟು. ಸೊ ಆ ಒಂದು ಪ್ರೈಸ್ ತಗೊಂಡು ಒಂದು ಕಮಿಟಿ ಇರುತ್ತೆ ಕರ್ನಾಟಕ ರಾಜ್ಯ ಲೆವೆಲಲ್ಲಿ. ಸೊ ಆ ಒಂದು ಕಮಿಟಿ ಕರ್ನಾಟಕ ರಾಜ್ಯ ಬೀಜ ನಿಗಮ, ರಾಷ್ಟ್ರೀಯ ಬೀಜ ನಿಗಮ, ಸೊ ಪ್ರೈವೇಟ್ ಅವರು ಎಲ್ಲ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯಗಳ ಅಧಿಕಾರಿಗಳು, ವಿಶೇಷ ಅಧಿಕಾರಿಗಳು,
ಬೀಜರವರೆಲ್ಲ ಜೊತೆಗೂಡಿ ಒಂದು ಮೀಟಿಂಗ್ ಮಾಡಿ ಅಲ್ಲಿ ರೇಟ್ ಫಿಕ್ಸ್ ಮಾಡ್ತಾರೆ ಪ್ರತಿಯೊಂದು ಬೆಳೆಗೆ. ಏನೇ ಆದರೂ ಮಾರುಕಟ್ಟೆ ದರಕ್ಕಿಂತ 2 ಪಟ್ಟು ಆದರೂ ದರ ಬಿತ್ತನೆ ಬೀಜಕ್ಕೆ ಜಾಸ್ತಿ ಇರುತ್ತೆ ಅಂತ ತಾವು ಹೇಳ್ತಿದ್ರಿ ಸರ್. 2 ಪಟ್ಟಿಗಿಂತ ಈಗ ಸಪೋಸು 50% ಅಂತೂ ಹೈಕ್ ಇರುತ್ತೆ, ಒಂದು 30 to 40% ಹೈಕ್ ಇರುತ್ತೆ, ಜಾಸ್ತಿ ಇರುತ್ತೆ. ಈಗ ಸಪೋಸು ಆಫ್ರಿಕನ್ ಟಾಲು ಮೇವಿನ ಜೋಳ ಮಾರ್ಕೆಟಲ್ಲಿ 2,500 ಇದ್ರೆ ಇದೊಂದು 3,500 4,000 ಇರುತ್ತೆ, ಒಳ್ಳೆ ಆದಾಯ ಬರುತ್ತೆ ಅಲ್ವಾ. ಈಗ ರೈತರು ಏನು ಬೀಜೋತ್ಪಾದನೆಗಾಗಿ ಮುಂದೆ ಬರ್ತಾರಲ್ಲ, ಅವ್ರದ್ದು ಏನಾದರೂ ತಾವು ಇದನ್ನು ಮಾಡ್ತೀರಾ? ತಾಂತ್ರಿಕವಾಗಿ ಅವ್ರಿಗೆ ಎಷ್ಟು ಗೊತ್ತಿದೆ ವಿಚಾರ, ಅಥವಾ ಅದಕ್ಕೇನಾದ್ರು ಸಂಬಂಧಪಟ್ಟಂತ ಅವ್ರಿಗೆ ತರಬೇತಿ ಬೇಕಿದ್ರೆ ನೀವೇನಾದ್ರು ತರಬೇತಿ ಕೊಡ್ತೀರಾ? ಎಸ್ ಸರ್ ಕೊಡ್ತೀವಿ ಸರ್. ಎಸ್ ಸರ್, ಅಂಥ ರೈತರುಗಳನ್ನ ಒಂದು 20-30 ಜನ ರೈತರನ್ನ ಐಡೆಂಟಿಫೈ ಮಾಡಿ ಬೀಜೋತ್ಪಾದನೆಗೆ ಕೊಡೋಕ್ಕಿಂತ ಮುಂಚೆ ನಾವು ಅವ್ರಿಗೆಲ್ಲ ಏನು ಹೆಂಗೆ ಮಾಡಬೇಕಂದ್ರೆ ಯಾವ ಥರ ಬೆಳಿಬೇಕು, ಅಂತರ ಬೀಜೋಪಚಾರ, ಸಸಿ ಮಡಿ ಹೆಂಗೆ ಮಾಡಬೇಕು, ಸೋಯಿಂಗ್ ಹೆಂಗೆ ಮಾಡಬೇಕು, ಏನು ರೋಗಗಳು ಬಂದರೆ ಹಿಂಗೆ, ಜೊತೆಗೆ ಸರ್ಟಿಫಿಕೇಷನ್ನು ಪ್ರೋಸೆಸ್ ಎಲ್ಲ ಹೇಳಿಬಿಟ್ಟು ಮತ್ತೆ ನಾವು ಪ್ರತಿಯೊಂದು ಹಂತದಲ್ಲೂ ಅಂದರೆ ನಾವು ಸೀಡ್ ಕೊಟ್ಟಿದ ತಕ್ಷಣವೇ ಸೋಯಿಂಗ್ ಆದಮೇಲೆ ನಾವು ಒಂದು ಇನ್ಸ್ಪೆಕ್ಷನ್ ಮಾಡ್ತೀವಿ, ಮೊಳಕೆ ಪ್ರಮಾಣ ಬಂದಿದೆಯಾ ಇಲ್ವಾ ಹೋಗಿ ನೋಡ್ತೀರಾ? ಎಸ್ ಸರ್, ನಾವು ಒಂದು ತಳಿಗೆ ಮಿನಿಮಮ್ಮು 2-3 ಸಲ ಇನ್ಸ್ಪೆಕ್ಷನ್ ಮಾಡ್ತೀವಿ. ಯಾವುದು ಈಗ ಸಪೋಸು ಬಿತ್ತನೆ ಮಾಡಿರ್ತಾರೆ, ಬಿತ್ತನೆ ಮಾಡಿದ್ದು 1 ತಿಂಗಳೊಳಗಡೆ ಹೋಗಿ ನೋಡ್ತೀವಿ. ಮತ್ತು ಹೂವು ಆಡ್ತಾ ಇದೆಯಲ್ಲ, ಹೂವಿಂದ ಕಾಲು ಕಟ್ಟುವ ಹಂತದಲ್ಲೂ ಒಂದ್ಸಲ ಹೋಗ್ತೀವಿ. ಆವಾಗ ಏನಂದರೆ ಯಾವುದಾದ್ರೂ ರೋಗ ಗೀಗ ಅಥವಾ ಏನಾದರೂ ಮಿಕ್ಸ್ ಇದೆಯಾ, ಎಸ್ಪೆಷಲಿ ಮಿಕ್ಸು ಜೆನೆಟಿಕ್ ಪ್ಯೂರಿಟಿ ಅಂದರೆ ನಾವು ಕೊಟ್ಟಿರ್ತಕ್ಕಂತಹ ತಳಿಯಲ್ಲಿ ಅಂದರೆ ಇನ್ನೊಂದು ಯಾವುದಾದ್ರೂ ತಳಿ ಬಂದಿದೆಯಾ, ಅಥವಾ ರೈತರು ಹಿಂದಿನ ಬೆಳೆ ಹಾಕಿರ್ತಕ್ಕಂತಹ ಬೆಳೆ ಏನಾದರೂ ಬಂದಿದೆಯಾ. ಸೊ ಆ ಥರ ಏನಾದರೂ ಕಂಡು ಬಂದಲ್ಲಿ ರೈತರಿಗೆ ಇನ್ಫಾರ್ಮೇಷನ್ ಕೊಟ್ಟು ತೋರಿಸಿ ನಮ್ಮ ಮುಂದೆನೇ ಎಲ್ಲನೂ ಕಿತ್ಸ್ಬಿಟ್ಟು ಒಂದು ಪ್ಯೂರಿಟಿ, ಜೆನೆಟಿಕ್ ಪ್ಯೂರಿಟಿ, ಫಿಸಿಕಲ್ ಪ್ಯೂರಿಟಿ ಹಾಕಿ ಮೇಂಟೈನ್ ಮಾಡೋ ಥರ ನಾವೆಲ್ಲ ಹೇಳಿ ಬರ್ತೀವಿ. ಮತ್ತು ಹಾರ್ವೆಸ್ಟಿಂಗ್ ಟೈಮಲ್ಲಿ ಬಿಫೋರ್ ಹಾರ್ವೆಸ್ಟ್ ಟೈಮು ಇನ್ನೂ ಒಂದ್ಸಲ ಹೋಗಿ ಆಮೇಲೆ ಏನಾದರೂ ಇನ್ನೂ ಒಂದ್ಸಲ ಎಲ್ಲ ಒಂದು ರೌಂಡ್ ಎಲ್ಲ ನೋಡಿ ಅವ್ರಿಗೆಲ್ಲ ಮತ್ತೇನು ಹಾರ್ವೆಸ್ಟಿಂಗು ಹೆಂಗೆ ಮಾಡಬೇಕು, ಯಾಕಂದರೆ ಆ ಒಂದು ತಳಿಯನ್ನು ಯಾವುದೇ ಅದರ್ ತಳಿಗೆ ನಾವು ಮಿಕ್ಸ್ ಮಾಡ್ಬೋದು, ಬೆರೆಸ್ಬಾರ್ದು. ಎಸ್ಪೆಷಲಿ ಈಗೆಲ್ಲ ಮೆಷಿನ್ ಕಟ್ಟಿಂಗು, ಈಗ ಒಂದು ಮೆಷಿನ್ನು ಎಲ್ಲ ಇದರಲ್ಲೂ ಎಲ್ಲರ ಜೊತೆನೂ ಏನೋ ಆಗಿ ಬರ್ತಾ ಇರುತ್ತೆ. ಈಗ ಒಬ್ಬ ರೈತರು ಆಗೋದ್ಮೇಲೆ ಇನ್ನೊಬ್ಬ ರೈತರು ಬರುತ್ತೆ, ಅವರು ಏನೋ ಒಂದು ತಳಿ ಹಾಕಿರ್ತಾರೆ, ಇನ್ನೊಬ್ಬರು ಇನ್ನೊಂದು ತಳಿ ಹಾಕಿರ್ತಾರೆ. ಸೊ ಅಂಥ ಸಮಯದಲ್ಲಿ ನಾವು ಅವ್ರಿಗೆ ಏನೋ ಇನ್ಸ್ಟ್ರಕ್ಷನ್ಸು ಏನೋ ಅಟ್ ದಿ ಟೈಮ್ ಆಫ್ ಹಾರ್ವೆಸ್ಟಿಂಗ್ ಟೈಮಲ್ಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟು, ಸಪೋಸು ಅಂದರೆ ಪಕ್ಕದ ರೈತರದು ಸೇಮ್ ತಳಿ ಇದ್ದರೂ ಕೂಡ ಎರಡು ಪ್ರತ್ಯೇಕವಾಗಿ ಕಟಾವು ಮಾಡಿ ಮತ್ತೆ ಸ್ಟಾರ್ಟಿಂಗ್ ಒಂದು 2-3 ಚೀಲ ಅಷ್ಟು ನೀವು ಕಟಾವು ಮಾಡಿದ್ದನ್ನು ಬಲ್ಕ್ ಅಂದರೆ ಪಕ್ಕಕ್ಕೆ ಇಟ್ಕೊಂಡು ಮಿಕ್ಕದ್ದು ಏನು ಹಾರ್ವೆಸ್ಟ್ ಮಾಡ್ತೀರೋ ಅದನ್ನು ಯಾವ ಸಪ್ರೇಟಿಕ್ಕು ಚೆನ್ನಾಗಿ ಒಣಗಿಸಿ ಬಿಸಿಲು ಚೆನ್ನಾಗಿ ಹೊಲಿಸಿ ಒಂದು ನಿರ್ದಿಷ್ಟವಾದಂಥ ಮಾಹಿತಿ ಅಂದರೆ ಒಂದು 10% ಒಳಗಡೆ ಇರಬೇಕು ತೇವಾಂಶನ. ನಿಮಗೆ ತಂದು ಕೊಡ್ಬೇಕು? ಹೌದು. ನೀವೇ ಅಲ್ಲಿಂದ ಹೋಗಿ ಏನು ಖರೀದಿ ಮಾಡಲ್ಲ? ಇಲ್ಲ ಸರ್, ಅದೇ ನಿಮ್ಮಲ್ಲಿಗೆ ಬೀಜ ತಂದು ಕೊಡಬೇಕು. ತಂದು ಕೊಟ್ರೆ ನಾವೆಲ್ಲ ಇಮಿಡಿಯೇಟ್ ಆಗಿ ಫಸ್ಟ್ ಪೇಮೆಂಟ್ ಅಂತ ಏನು ಹಿಂದಿನ ರೇಟಿಗೆ ಈಗ 2023-24ನೇ ಸಾಲಿನಲ್ಲಿ ಬಂದಿರತಕ್ಕಂಥ ರೇಟ್ಗೆ ನಾವು 50% ಅಮೌಂಟು ಎಲ್ಲ ಆನ್ಲೈನ್ ಪೇಮೆಂಟು. ಹೊಸದಾಗಿ ಬೀಜೋತ್ಪಾದನೆ ಮಾಡೋದಕ್ಕೆ ಅವಕಾಶ ಇದೆಯಾ? ರೈತರುಗಳು ಬರ್ಬೋದು? ಸರ್, ಯಾರು ಬೇಕಾದರೂ ಬರ್ಬೋದು. ಇದು ತೆರೆದ ಇನ್ನೂ ಎನ್ಕರೇಜ್ಮೆಂಟ್ ಮಾಡ್ತಿದ್ವಿ ನಾವು. ನಾವು ನಮ್ಮ ವಿಸಿ ಫಾರ್ಮು ಬೀಜ ಸಂಸ್ಕರಣಾ ಘಟಕದಲ್ಲಿ ಪ್ರತಿ ವರ್ಷ ಸರಾಸರಿ 3 ಸೀಸನ್ನಿಂದ ಸುಮಾರು 1,500 ಎಕರೆಯಷ್ಟು ನಾವು ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ತುಮಕೂರು, ರಾಮನಗರ ಜಿಲ್ಲೆ 5 ಜಿಲ್ಲೆಗಳಲ್ಲಿ ಒಂದು 15-20 ತಾಲೂಕುಗಳಲ್ಲಿ ನಾವು ಬೀಜೋತ್ಪಾದನೆಯನ್ನು ಕೈಗೊಳ್ತಿದ್ವಿ. ನಮ್ಮಲ್ಲಿ ರೆಗ್ಯುಲರ್ ಆಗಿ ಸುಮಾರು ಒಂದು 5,000-6,000 ಜನ ಅಷ್ಟು ರೈತರಿದ್ದಾರೆ. ಇನ್ನು ಹೊಸಬ್ರಿಗೂ ಅವಕಾಶ ಇದೆ. ಯಾರು ಬೇಕಾದರೂ ಬರ್ಬೋದು ಅಲ್ವಾ? ಯಾರು ಬೇಕಾದ್ರೂ ಬರ್ಬೋದು. ನಮ್ಮದು ಉದ್ದೇಶ ಏನಂದರೆ ಈ ಒಂದು ಲೋಕಲ್ಲು ಡಿಮ್ಯಾಂಡ್ ಇರ್ತಕ್ಕಂತಹ ತಳಿಗಳು, ಅದು ಮೇವಿನ ಜೋಳ ಆಗ್ಬೋದು, ಭತ್ತ, ರಾಗಿ, ಕಾಳುಗಳು, ಎಣ್ಣೆ ಕಾಳುಗಳಾಗ್ಬೋದು, ನಾವು ಉತ್ಪಾದನೆ ಮಾಡಿ ರಿಯಾಯಿತಿ ಇದರಲ್ಲಿ ಅಂದರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ರೇಟ್ನಲ್ಲಿ ಇನ್ ಟೈಮ್ಗೆ ರೈತರಿಗೆ ಈಗ ಬೇಕಂದರೆ ನಮ್ಮಲ್ಲಿ ಸ್ಟಾಕ್ ಇರೋ ಥರ ಇನ್ ಟೈಮ್ ನಾವು ಸೀಡ್ ಸಪ್ಲೈ ಮಾಡೋದು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಮುಖ ಉದ್ದೇಶ. ಆತ್ಮೀಯ ಕೇಳುಗರೆ, ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ. ಜನವರಿ 9ರಂದು ರೈತ ಉತ್ಪಾದಕ ಕಂಪನಿಗಳನ್ನು ಮುನ್ನಡೆಸುವುದು ಹೇಗೆ, ಈ ಕುರಿತು ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ BT ಬದ್ರೀಶ್ ಅವರೊಂದಿಗೆ ಸಂದರ್ಶನ. ಅದು ಎಷ್ಟು ಶಕ್ತಿ ಅಂತ ಹೇಳಿದ್ರೆ, ಒಂದು ಲೋಡ್ ಅಡಿಕೆ ಕಳಿಸ್ಬೇಕು ಉತ್ತರ ಭಾರತಕ್ಕೆ ಅಂತ ಹೇಳಿದ್ರೆ 1.5 ಕೋಟಿ ರೂಪಾಯಿ ಬೇಕು ಒಂದು ಲೋಡ್ ಕಳಿಸ್ಲಿಕ್ಕೆ. ನಾವು ರೈತ ಉತ್ಪಾದಕ ಕಂಪ್ನಿಗೆ ಅವ್ರದ್ದು ಶೇರ್ ಬಂಡವಾಳನೇ ಒಂದು 50 ಲಕ್ಷ ಇತ್ತು.
ಅದ್ರ ಜೊತೆಗೆ ಒಂದು 50 ಲಕ್ಷ ನ್ಯಾಪ್ ಕಿಸಾನಿಂದ ಸಾಲ ಕೊಡಿಸಿದ್ವಿ. 1 ಕೋಟಿ ರೂಪಾಯಿ ಬಂಡವಾಳ ಇಟ್ಕೊಂಡ್ರು. ಇನ್ನು 50 ಲಕ್ಷ ಸಾಲವಾಗಿ ಅಡಿಕೆನ ಖರೀದಿ ಮಾಡಿಕೊಂಡ್ರು. ಮೊದಲನೇದು 1 ಲೋಡ್ ಕಳಿಸಿದ್ರು, ಅವ್ರಿಗೆ ಅಭ್ಯಾಸ ಆಯಿತು. ಈ ಕಳೆದ ವರ್ಷ 3 ಲೋಡ್ ಕಳಿಸಿದ್ದಾರೆ, ಈ ವರ್ಷ 6 ಲೋಡ್ ಕಳಿಸೋಕ್ಕೆ ಪ್ರಯತ್ನ ಮಾಡ್ಕೊತಾ ಇದ್ದಾರೆ. ಇದು ಒಂದು ಸಾಧನೆ. ಕೇಳಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ. ಡಾಕ್ಟರ್ ರೆಡ್ಡಿ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? ಎಸ್ ಸರ್, ನನ್ನ ಹೆಸರು ಡಾಕ್ಟರ್ ನಾರಾಯಣ ರೆಡ್ಡಿ AB. ನಂದು ಮೊಬೈಲ್ ಸಂಖ್ಯೆ 7996175098. ಇನ್ನೊಮ್ಮೆ ಹೇಳ್ತೀರಾ? ಎಸ್, 7996175098. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 7996175098. ಒಳ್ಳೆಯದು ಡಾಕ್ಟರ್ ನಾರಾಯಣ ರೆಡ್ಡಿ ಅವರೇ, ಇದುವರೆಗೂ ಮೇವಿನ ಬೆಳೆಗಳ ಬೀಜೋತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಇದುವರೆಗೆ ಮೇವಿನ ಬೆಳೆಗಳ ಸುಧಾರಿತ ಬೀಜೋತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಬೀಜೋತ್ಪಾದನಾ ತಜ್ಞರಾದ ಡಾಕ್ಟರ್ AB ನಾರಾಯಣ ರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೇವಿನ ಬೆಳೆ ಅಭಿವೃದ್ಧಿಗೆ ಇಲಾಖೆ ಯೋಜನೆಗಳನ್ನು ಕುರಿತು ಮೈಸೂರು ಜಿಲ್ಲಾ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ಅವರೊಂದಿಗೆ ಸಂದರ್ಶನವಿದೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಸಂಕಲನ ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಮೈ ಒಟ್ಟಿ ಕಣ್ತೆರೆದು